4:5 ವಚನ. ಆ ಸ್ತ್ರೀಯರು ಭಯದಿಂದ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿದಾಗ ಆ ಪುರುಷರು ಅವರಿಗೆ, ಜೀವಿಸುವಾತನನ್ನು ಸತ್ತವರೊಳಗೆ ನೀವು ಯಾಕೆ ಹುಡುಕುತ್ತೀರಿ? ಆತನು ಇಲ್ಲಿಲ್ಲ, ಇದ್ದಿದ್ದಾನೆ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗಲೇ ಮನುಷ್ಯಕುಮಾರನ ಪಾಪಿಷ್ಠರ ಕೈಗಳಿಗೆ ಹೇಗೆ ಒಪ್ಪಿಸಲ್ಪಟ್ಟನಾಗಿ ಶಿಲುಬೆಗೆ ಹಾಕಲ್ಪಟ್ಟು 3ನೇ ದಿನದಲ್ಲಿ ತಿರುಗಿ ಹೇಳುವೆನೆಂದು ನಿಮಗೆ ಹೇಳಿದ್ದರೂ ನೀವು ನೆನಪು ಮಾಡಿಕೊಳ್ಳಿರಿ ಎಂದನು ಎಂದಾಗಿ. ಆದರೆ ಇವತ್ತು ಈ ವಚನದಲ್ಲಿ ನಾವು ಒಂದು 5ನೇ ವಚನದ 2ನೇ ಭಾಗ ಮಾತ್ರ ನೋಡ್ತೇವೆ. ಜೀವಿಸುವಾತನನ್ನು ಸತ್ತರೊಳಗೆ ನೀವು ಯಾಕೆ ಹುಡುಕುತ್ತೀರಿ ಅಂತ. ಇವತ್ತು ನಾವೆಲ್ಲರೂ ಇನ್ನೂ ಅನೇಕ ಸಾರಿ ಅದನ್ನೇ ಮಾಡುವಂಥರಾಗಿದ್ದೇವೆ. ಹೇಗೆ ಅದನ್ನು ಮಾಡ್ತಿದ್ದೆ ಮತ್ತು ಯಾಕೆ ಅಂಥ ಆಚಾರಗಳಿಗೆ ಅಂಥ ಒಂದು ವಿಷಯಗಳಿಗೆ ಒಳಗಾಗಿದ್ದೇವೆ ಅನ್ನೋಂಥ ಸಂಗತಿ ನಾವು ಸ್ವಲ್ಪ ಮಟ್ಟಿಗೆ ತಿಳಿಯೋದ್ರಿಂದ ಹೊರಗೆ ಬರಲು ನಾವು ಪ್ರಯತ್ನ ಪಡೋಣ. ಅದಕ್ಕಿಂತ ಮುಂಚೆ ನಾವು ಮೊದಲನೇ ವಿಷಯ ನೋಡ್ತೇವೆ ಅಂದರೆ, ವಾರದ ಮೊದಲನೇ ದಿನದ ಮುಂಜಾನೆಯಲ್ಲಿ ಅವರು ಸಿದ್ಧಪಡಿಸಿದ ಪರಿಮಳ ದ್ರವ್ಯಗಳನ್ನು ತೆಗೆದುಕೊಂಡು ಬಂದರು ಮತ್ತು ಬೇರೆ ಕೆಲವರು ಅವರೊಂದಿಗೆ ಬಂದರು. ವಾರದ ಮೊದಲನೇ ದಿವಸ ಅಂದರೆ ನೋಡ್ತೇವೆ, ಅದರ ಹಿಂದಿನ ದಿವಸ ಸಬ್ಬತ್ ದಿವಸವಾಗಿತ್ತು. ಆ ಸಬ್ಬತ್ ದಿವಸದಲ್ಲಿ ಯಾವುದೇ ಇಂಥ ಕಾರ್ಯಗಳು ಮಾಡೋದಕ್ಕೆ ಅವಕಾಶ ಇಲ್ಲದರಿಂದ ವಾರದ ಮೊದಲನೇ ದಿವಸ ಅವರು ಬಂದರು. ಅವರು ಬಂದಿರುವಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆತನ ಹೇಳುವಂಥ ಮಾತಿನಲ್ಲಿ ನಂಬಿಕೆ ಇರಲಿಲ್ಲ. ಅವರು ಕೇವಲ ಲೋಕದ ರೂಢಿಯಂತೆಯೇ ಆ ಕಾರ್ಯಗಳು ಮಾಡ್ಕೋದ್ರು. ಯಾಕಂದರೆ ಸತ್ತವನ ದೇಹ ಅಲ್ಲಿದೆ, ಅದಕ್ಕೆ ನಾವು ಪರಿಮಳ ದ್ರವ್ಯಗಳನ್ನು ಲೇಪಿಸಬೇಕು ಅಂತ ಹೇಳಿ ಅವ್ರು ಇವತ್ತೇನೋ ಸ್ಪ್ರೇ ಬೇರೆ ಬೇರೆ ಸಂಗತಿಗಳು ಇವತ್ತು ಮಾಡುವಂತ ನೋಡ್ತೇವೆ, ಅಥವಾ ಬೇರೆ ಬೇರೆ ಸಂಗತಿಗಳು ಇವತ್ತುಂಟು. ಆದರೆ ಹೇಗೂ ಇಂದಿನ ಸ್ಥಿತಿಯಲ್ಲಿ ನೋಡ್ತೇವೆ, ಭೂಮಿಯಲ್ಲಿ ಒಳಗೆ ಹಾಕುವಂಥದ್ದು ಅನೇಕರು ಅದೇ ಸಮಯಕ್ಕೆ ಮೇಲೆ ಕಲ್ಲುಗಳನ್ನು ಹಾಕ್ತಾರೆ. ಕೆಲವು ಸಾರಿ ಅದನ್ನು ಬಿಟ್ಟು ಸ್ವಲ್ಪ ದಿವಸಗಳ ನಂತರ ಪರ್ಮನೆಂಟ್ ಅದನ್ನು ಕಟ್ಟಿಸ್ತಾರೆ. ಬೇರೆ ಬೇರೆ ಆಚಾರಗಳು, ಕೆಲವರು ಸುಡುವಂಥದ್ದು ಉಂಟು. ಹೇಗೂ ಅನೇಕ ಸಾರಿ ನಾವು ನೋಡ್ತೇವೆ ಮುಂದಿನ ವಾಕ್ಯಕ್ಕೆ ಬರುವಾಗ, ಹೇಗೂ ಸತ್ತ ಮೇಲೆ ಯಾವುದೇ ರೀತಿ ಸಮಾಧಿ ಕ್ರಿಯೆಗಳನ್ನು ಅಥವಾ ಅನೇಕ ಸಾರಿ ಹೇಳ್ತಾರೆ ಅಂತ್ಯ ಶವ ಸಂಸ್ಕಾರ ಅಂತೇಳಿ. ಯಾವ ಶವ ಸಂಸ್ಕಾರ ಮಾಡಿದ್ರೆ ಏನು ಬದಲಾವಣೆ ಆಗಲ್ಲ. ಸತ್ತು ಹೋಗಿರುವಂಥ ವ್ಯಕ್ತಿಗೆ ಏನು ನಂಬಿರ್ತಾನೋ ಅದು ಆತನಿಗೆ ಸಂಬಂಧಪಟ್ಟಿದ್ದು. ಆತನು ಕ್ರಿಸ್ತರನ್ನು ನಂಬಿದರೆ ಕ್ರಿಸ್ತರೊಂದಿಗೆ ಪೌಲನು ಹೇಳಿದಂತೆ ಈ ದೇಹದಲ್ಲಿ ಗೈರ್ಹಾಜರಾದ ಕ್ರಿಸ್ತನೊಂದಿಗೆ ಪ್ರತ್ಯಕ್ಷನಾಗ್ತೇನೆ. ಇಲ್ಲೇ ಹೋದರೆ ಕ್ರಿಸ್ತರಿಲ್ಲದೆ ಇದ್ರೆ ಆತನು ನರಕಕ್ಕೆ ಹೋಗ್ತಾನೆ, ಅಷ್ಟೇ ಸಂಗತಿ. ಆತನ ಜೀವಿತದಲ್ಲಿ ಆತನು ಮಾಡುವಂಥ ತೀರ್ಮಾನ ಮತ್ತು ಆತನಿಗೋಸ್ಕರ ಇವರು ಬೇರೆಯವರು ಏನೇ ಎಲ್ಲ ಕೆಲಸ ಮಾಡಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ. ಅವರಿಗೂ ಏನು ಪ್ರಯೋಜನ ಇಲ್ಲ, ಸತ್ತು ಹೋಗಿರುವಂಥ ಮನುಷ್ಯನಿಗೂ ಕೂಡ ಯಾವ ಪ್ರಯೋಜನ ಇಲ್ಲ. ಆದರೆ ಕೆಲವು ಸಂಗತಿಗಳು ಹಾಗೆ ಮಾಡುವಂತ ನೋಡ್ತೇವೆ. ಅದು ಎಲ್ಲ ನೋಡುವಾಗ ಹೇಗೋ ಇವತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಿಲ್ಲವಾದರೂ ಸ್ವಲ್ಪ ನಾವು ಹಿಂದೆ ಹೋಗ್ತೇವೆ. ಹೇಗೂ ನಾವು ನೋಡ್ತೇವೆ, ಕಳೆದ ಶುಕ್ರವಾರ ನೋಡಿದ್ದೇವೆ ಈಸ್ಟರ್ ಸಂಡೇ ಅಂತ ಹೇಗೆ ಬಂತು ಅಂದರೆ, ಈಸ್ಟರ್ ಅಂತ ಹೇಳಿ ನಾವು ಕರೆಯಬೇಕಿಲ್ಲ, ಇದು ರಿಸರೆಕ್ಷನ್ ಡೇ ಅಥವಾ ಕರ್ತನ ಪುನರುತ್ಥಾನ ದಿವಸ. ಅದು ವಾರದ ಮೊದಲನೇ ದಿವಸ. ಅದರ ಬಗ್ಗೆ ಸ್ಪಷ್ಟವಾಗಿ ವಾಕ್ಯದಲ್ಲಿ ನೋಡಿದ್ದೇವೆ, ಕರ್ತನ ಪುನರುತ್ಥಾನ ದಿವಸ. ಆದರೆ ಅನೇಕರಿಗೆ ಕರ್ತನ ಪುನರುತ್ಥಾನ ದಿವಸ ಯಾವಾಗ ಆಚರಿಸಬೇಕು ಅಂತೇಳಿ ಅವರಿಗೆ ಸ್ವಲ್ಪ ಏನಂತಾರೆ ಗೊಂದಲದಲ್ಲಿದ್ದರು. ಹೇಗೂ 2ನೇ ಶತಮಾನದವರೆಗೂ ಹೆಚ್ಚು ಕಡಿಮೆ ಯಾರೂ ಇದನ್ನು ಆಚರಿಸಿಲ್ಲ. ಯಾಕೆಂದರೆ ಹೇಗೂ 95 ಇಸ್ವಿವರೆಗೂ ಯೋಹಾನನು ಪ್ರಕಟಣೆ ಅಂತ ಕೊನೆಯದಾಗಿ ಬರದ ಆ ಸಮಯಕ್ಕೆ ಅಲ್ಲಿ ಬರೆಯುವಾಗಲೂ ಎಲ್ಲಿಯೂ ಪುನರುತ್ಥಾನವಾಗಲಿ, ಹುಟ್ಟಿದ ದಿವಸವಾಗಲಿ, ಗುಡ್ ಫ್ರೈಡೆ ಆಗಲಿ ಆಚರಿಸುವಂಥದ್ದಿಲ್ಲ. ನಂತರ ದಿವಸಗಳಲ್ಲಿ ಅವರು ಮಾಡಿದ್ರು. ಅದನ್ನು ನಾವು ನೋಡ್ತೇವೆ. ಕೆಲವು ದಿವಸಗಳ ಹಿಂದೆ ನೋಡಿದ್ರೆ ಕ್ರಿಸ್ಮಸ್ ಟೈಮಲ್ಲಿ ಮನುಷ್ಯನಿಗೆ ಆಚರಣೆ ಮಾಡುವಂಥ ಒಂದು ಸ್ವಭಾವ ಉಂಟು. ಅವರು ಒಂದಲ್ಲ ಒಂದು ರೀತಿಯಲ್ಲಿ ತಾವು ಏನೆಲ್ಲ ಮನುಷ್ಯನ ಸ್ವಭಾವವೇ ಅದು ಉಂಟು. ಅದು ಬೇರೆ ಪ್ರಾಣಿಗಳು ಅವರು ಮಾಡಲ್ಲ. ಆದರೆ ಮನುಷ್ಯನಿಗೆ ಮಾಡುವಾಗ ಅವರು ಕೆಲವರು ಅದರ ನಂತರ ಅದನ್ನು ಕಂಡುಕೊಂಡ್ರು ಮಾಡ್ಬೇಕಂತೇಳಿ ಕೆಲವರು ಇಂಥ ಸಂಗತಿಗಳು ಬಂತು, ಆಚರಣೆಗಳನ್ನು ಮಾಡುವಂಥದ್ದು. ಆದರೆ ಆ ಸಮಯಕ್ಕೆ ನೋಡ್ತೇವೆ, ಏರಿಯನ್ ಅನ್ನುವಂಥ ವ್ಯಕ್ತಿಯಿಂದ ಮೂಲಭೂತ ಬೋಧನೆಗೆ ತದ್ವಿರೋಧವಾಗಿ ಆತನು ಹೋಗ್ತಿರುವಾಗ
ಕೌನ್ಸಿಲ್ ಆಫ್ ನೈಸಿಯಾ ಅಂತ ಹೇಳಿ, ನೈಸಿಯಾ ಅನ್ನುವಂಥ ಸ್ಥಳದಲ್ಲಿ ಸೇರಿಕೊಂಡಾಗ 325ರಲ್ಲಿ ಒಂದು ದಿವಸ ಅವರು ಏನಂತಾರೆ ನಿಗದಿಪಡಿಸಿದ್ರು. ಒಂದು ದಿವಸ ಅಂದರೂ ಕೂಡ ಹೇಗೂ ಅದಕ್ಕಿಂತ ಮುಂಚೆ ಇಸ್ರೇಲರ ಕ್ಯಾಲೆಂಡರ್ ಪ್ರಕಾರ ಅವರು ಇದನ್ನು ಆಚರಣೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಇಸ್ರೇಲರ ಆಚರಣೆ ಏನಾಗಿತ್ತು ಅಂದರೆ ಪಸ್ಕ ಹಬ್ಬದ ನಂತರ ಅವರು ಆಚರಣೆ ಮಾಡ್ತಿದ್ರು. ಆದರೆ ಇಸ್ರೇಲ್ನ ಕ್ಯಾಲೆಂಡರ್ ಪ್ರಕಾರ ವರ್ಷಕ್ಕೆ ಒಂದೊಂದು ಸಾರಿ ವರ್ಷಕ್ಕೆ 2 ಸಾರಿ ಪಸ್ಕ ಹಬ್ಬ ಬರುವಂಥ ಒಂದು ಸಂದರ್ಭಗಳು ಉಂಟಂತೆ. ಅದಕ್ಕೆ ಅವರು ಹಾಗೆ ಮಾಡೋದು ಸರಿಯಿಲ್ಲ ಅಂತ ಹೇಳಿ ಅವರು ಏನಂತಾರೆ ಬೇರೆ ಅಂದರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಬರೋದಕ್ಕಿಂತ ಮುಂಚೆ ಬೇರೆ ಕ್ಯಾಲೆಂಡರ್ ಪ್ರಕಾರ, ಅಂದರೆ ಆ ಕ್ಯಾಲೆಂಡರ್ ಇನ್ನೂ ಉತ್ತಮವಾಗಿ ಏನಂತಾರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಒಂದು ಸ್ಥಾಪನೆ ಆಯಿತು. ಅದರಿಂದ ನಾವೆಲ್ಲರೂ ಉಪಯೋಗಿಸ್ತಿದ್ದೇವೆ. ಹೀಗೆ ಅವರು ಇಸ್ರೇಲರ ಸಂಗತಿಯನ್ನು ಬಿಟ್ಟು ಅವರು ಮಾಡಿರುವಂಥದ್ದು ಏನಂದರೆ ಸ್ಪ್ರಿಂಗ್ ಅಥವಾ ವಸಂತ ಋತುವಿನ ಕಾಲದಲ್ಲಿ ಮೊದಲನೇ ಹುಣ್ಣಿಮೆಯ ನಂತರ ಮೊದಲನೇ ವಾರ ಬರುತ್ತೋ, ಮೊದಲನೇ ದಿವಸ, ವಾರದ ಮೊದಲನೇ ದಿವಸ ಬರುತ್ತೋ, ವಸಂತ ಕಾಲದ ಹುಣ್ಣಿಮೆಯ ನಂತರ ಮೊದಲನೇ ದಿವಸ ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸುವಂಥ ಸಂಗತಿ ಅವರು ನಿಗದಿಪಡಿಸ್ತಾರೆ. ಈ ಡೇಟ್ ಆಗ್ಬೇಕಂತೇಳಿ. ಹೇಗೋ ಅವ್ರು ಗುಡ್ ಫ್ರೈಡೆ ಆಗಲಿ ಮತ್ತು 40 ದಿವಸ ಉಪವಾಸ ಇರುವಂಥದ್ದಾಗಲಿ ನಿಗದಿಪಡಿಸಿಲ್ಲ. ಅದರ ನಂತರ ಇವರೆಲ್ಲರೂ ಅದನ್ನು ಮಾಡಿರುವಂಥದ್ದು ನೋಡ್ತೇವೆ. ಹೇಗೂ ಇದು ನಡೆದಿರುವಂಥ ಸಂಗತಿ. ಕರ್ತನಾದ ಯೇಸು ಸತ್ತರೊಳಗೆ ಎದ್ದು ಬಂದಿರುವಂಥ ನಿಜವಾದ ಸಂಗತಿ. ಆದರೆ ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ನೋಡ್ತಿರೋದಂದರೆ, ಹಾಗಾದರೆ ಕರ್ತನು 3 ದಿವಸ 3 ಹಗಲು 3 ರಾತ್ರಿ, ಹಾಗಂದ್ರೆ ಮತ್ತೆ ಕೆಲವರು ಈ ವಚನದಲ್ಲಿ ನೋಡಿರೋ ಹಾಗೆ ಇಲ್ಲ ನೋಡ್ತೇವೆ. ಕರ್ತನು ಮೊದಲೇ ಹೇಳಿದ ಹಾಗೆ 3 ದಿವಸಗಳ ನಂತರ ಅಂತೇಳಿ ಹೇಳಿರುವಂಥ ಒಂದು ವಾಕ್ಯ ನಾವು ನೋಡಿದ್ದೇವೆ. ಈ ವಾಕ್ಯ ಓದುವಾಗ 7ನೇ ವರ್ಷದಲ್ಲಿ 24ನೇದೇ 7ನೇ ವಚನ, ಮನುಷ್ಯ ಕುಮಾರನು ಪಾಪಿಷ್ಠರ ಕೈಗಳಿಗೆ ಹೇಗೆ ಒಪ್ಪಿಸಲ್ಪಟ್ಟವನಾಗಿ ಶಿಲುಬೆಗೆ ಹಾಕಲ್ಪಟ್ಟು 3ನೇ ದಿನದಲ್ಲಿ ತಿರುಗಿ ಹೇಳೋದಂತ ನಿಮಗೆ ಹೇಳಿದ್ದನ್ನು ನೀವು ನೆನಪು ಮಾಡಿಕೊಡ್ರಿ. ಅಂದರೆ ಹೀಗೆ ಈ 3ನೇ ದಿನ ಅಂತ ಅಲ್ಲಲ್ಲಿ ತಿರುಗಿ ರಿಪೀಟ್ ಆಗೋದು ಸುವಾರ್ತೆಗಳು. ಅದಕ್ಕೋಸ್ಕರ ಅನೇಕರ ವಾದ ಏನಂದರೆ 3ನೇ ದಿನ ಅಂತ ಹೇಳಿದ ಅರ್ಥ ಅದಕ್ಕೆ ಅಷ್ಟೇ, ಅದೇನು 24 ಗಂಟೆಗಳ 3 ಅಂದರೆ 72 ಗಂಟೆಗಳ ಕಾಲ ಏನು ಬೇಕಾಗಿಲ್ಲ. 3 ದಿವಸ ಅಂತ ಕೆಲವರು ಹಾಗೆ ಅದಕ್ಕೆ ಗುಡ್ ಫ್ರೈಡೆ ಅಂತ ಹೇಳಿ ಕೆಲವರು ಫ್ರೈಡೆ ಆಗಿ ಅದಕ್ಕೆ ಅವರಿಗೆ 72 ಗಂಟೆ ಆಗ್ಬೇಕಲ್ಲ ಅಂದರೆ ಇಲ್ಲ 3ನೇ ದಿವಸ ಅಂತ ಹೇಳಿಲ್ವಾ, 3ನೇ ದಿವಸ ಅಂದರೆ ಸಾಕು ಅಂತ ಹೇಳಿ ಕೆಲವರು ಹೇಳಿ. ಹೇಗೂ ಅನೇಕ ವಿಷಯಗಳು ಯಾವುದು ತಿಳಿಸಿಲ್ವೋ ಅದಕ್ಕೋಸ್ಕರ ಬಹಳ ವಾಗ್ವಾದ ಮಾಡಿ ಯಾವುದೋ ಮಾಡೋಕ್ಕೆ ಹೋದರೆ ಇಂಥದ್ದೇ ಸಂಗತಿ ಆಗತ್ತಂದು ಅದಕ್ಕೆ ಬೇಕಾಗಿಲ್ಲ. ಆದರೆ ಒಂದು ಸಂಗತಿ ಅದು ಇಂಥದನ್ನು ಕ್ಲಿಯರ್ ಮಾಡೋದಕ್ಕೆ ಸ್ಪಷ್ಟವಾಗಿ ವಿವರಿಸೋದಕ್ಕೆ ಕರ್ತನ ಹೇಳಿರ್ಬೋದು ಅಂದರೆ, ಮತ್ತು ಅದು ಕೂಡ ಮತ್ತು ಪರಿಸರರು ಏನಂತಾರೆ ನೀನು ನಮಗೊಂದು ಗುರುತನ್ನು ಕೊಡು, ಸೈನ್ ಕೊಡು ಅಂತ ಹೇಳುವಾಗ ಆತ್ಮೀಯತೆ ಈ ಒಂದು ಸರ್ಪ ಜಾತಿಯವರಿಗೆ ಅಥವಾ ಇಂಥ ಒಂದು ಜನಾಂಗಕ್ಕೆ ಇನ್ಯಾವ ಗುರುತು ಇಲ್ಲ. ಏನಂದರೆ ಯಾವ ರೀತಿಯಲ್ಲಿ ಯೋನನು 3 ಹಗಲು 3 ರಾತ್ರಿ ಕೂರ್ಗದ ಮೀನಿನ ಹೊಟ್ಟೆಯಲ್ಲಿದ್ದನೋ ಹಾಗೆಯೇ ಮನುಷ್ಯ ಕುಮಾರನು 3 ಹಗಲು 3 ರಾತ್ರಿ ಭೂಗರ್ಭದಲ್ಲಿರೋನು ಅಂತ ಹೇಳಿದರು. ಆವಾಗ ನಾವು ನೋಡ್ತೇವೆ 3 ಹಗಲು 3 ರಾತ್ರಿ ಅಂದಾಗ 72 ಗಂಟೆಗಳ ಕಾಲ. ಹಾಗಿರುವಾಗ ವಾರದ ಮೊದಲನೇ ದಿವಸ ಎದ್ದಿರುವಂಥದ್ದು ಎಲ್ಲ ಸುವಾರ್ತೆಗಳಲ್ಲಿ ತಿಳಿಸಲ್ಪಟ್ಟಿರುವಂಥ ಒಂದು ಏನಂತಾರೆ ಸಂಗತಿಯಾಗಿದೆ, ನೈಜ ಸಂಗತಿಯಾಗಿದೆ. ಆಗಿರುವಾಗ ಅಲ್ಲಿಂದ ಹಿಂದಕ್ಕೆ ಹೋಗುವಾಗ ಅದು ಹೇಗೂ ಶುಕ್ರವಾರ ಆಗಲ್ಲ, ಬೇರೆ ದಿವಸ ಅಂತ ನೋಡ್ತೇವೆ. ಆದರೆ ಹೇಗೂ ಏನಂತಾರೆ ಯಾವುದು ಈ ಗುಡ್ ಫ್ರೈಡೆ ಬಗ್ಗೆ ಅಂಥ ತಪ್ಪಾದಂಥ ಮೂಢನಂಬಿಕೆ ಇಟ್ಕೊಳ್ಳುವಂಥದ್ದು ಬೇಡ ಅಂತೇಳಿ. ಆದರೆ ಇಲ್ಲಿ ಇವತ್ತು ನಾವು ನೋಡ್ಲಿಕ್ಕೆ ಇರೋದಂದರೆ, ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನು 3 ದಿವಸಗಳವರೆಗೆ ಆತನು ಎಲ್ಲಿಗೆ ಹೋಗಿದ್ದನು, ಏನನ್ನು ಮಾಡಿದನು ಅಂತ ಹೇಳಿ. ಯಾಕಂದರೆ ಇದ್ರ ಹಿಂದೆ ಕೆಲವು ತಪ್ಪು ಸಂಗತಿಗಳು ಬಂದಿರುವಂಥ ನಾವು ನೋಡ್ತೇವೆ. ಒಂದು ನಾವು ನೋಡುವಾಗ ನಾನು ಮೊನ್ನೆ ಬಿದರೋದಾಗ ನಮ್ಮವರು ಒಬ್ಬರು ತೀರ್ಕೊಂಡ್ರು. ಅಲ್ಲಿ ಬಂದಿರೋಂಥ ಪಾಸ್ಟರ್ಗಳೆಲ್ಲ ಅವರು ಅದನ್ನೇ ಹೇಳ್ತಿದ್ರು, ಪ್ರಾರ್ಥನೆ ಮಾಡಿದ್ರು. ಇವರು ನಿದ್ರಾವಸ್ಥೆಯಲ್ಲಿ ನಿದ್ರಾವಸ್ಥೆಗೆ ಜಾರಿದ್ದಾರೆ, ನಿದ್ರೆ ಮಾಡ್ತಿದ್ದಾರೆ. ಹೀಗೆ ಕೆಲವು ವಾಕ್ಯಗಳು ಉಂಟು. ಹೌದು, 1 ಥೆಸಲೋನಿಕ 4ರಲ್ಲಿ ಕೂಡ ನಿದ್ರೆ ಹೋದವ್ರಿಗಿಂತ ನಾವು ಮುಂದೆ ಆಗೋದಿಲ್ಲ ಅಂತ ಹೇಳಿರುವಂಥ ಮಾತು ಉಂಟು. ಹಾಗಂದ ತಕ್ಷಣ ನಾವೆಲ್ಲರೂ ನಿದ್ರೆ ಹೋಗ್ತೇವೆ ಅನ್ನೋಂಥ ಸಂಗತಿ ಅಲ್ಲ. ಹಾಗಾಗಿ ಒಂದು ವೇಳೆ ಅಂದರೆ ಇವ್ರು ಮಾಡುವಂಥ ಒಂದು ಏನಂತಾರೆ ವಿಷಯ ಏನಂದರೆ, ನಾವು ಸತ್ತ ತಕ್ಷಣ ಪ್ರಜ್ಞೆ ಹೋಗುತ್ತೆ, ನಾವು ಬರೀ ನಿದ್ರಾವಸ್ಥೆಯಲ್ಲಿರ್ತೇವೆ.
ಅಂತ ಒಂದು ನಂಬಿಕೆ ಕೆಲವರಲ್ಲಿ ಬಂದಿದೆ. ಅಂದರೆ ಮುಖ್ಯವಾಗಿ ರೋಮನ್ ಕ್ಯಾಥಲಿಕ್ನವರಿದೆ. ಆದರೆ ಬರ್ತಾ ಬರ್ತಾ ಅನೇಕ ಪ್ರೊಟೆಸ್ಟೆಂಟ್ನವರು ಕೂಡ ಇಂಥ ಕೆಲವು ವಾಕ್ಯಗಳು ನೋಡಿದ ತಕ್ಷಣ ಸತ್ತ ತಕ್ಷಣ ಇಂಥ ಸಂಗತಿ ಆಗುತ್ತೆ ಅನ್ನೋಂಥದ್ದು ಅವರು ಹೇಳೋದು ನೋಡ್ತೇವೆ. ಅದಕ್ಕೆ ಇಲ್ಲಿ ನೋಡ್ತೇವೆ ಅವರು ರೋಮನ್ ಕ್ಯಾಥಲಿಕ್ ಪ್ರಕಾರ ಪರ್ಗೆಟರಿ ಅಂತೇಳಿ ಒಂದು ಹೇಳ್ತಾರೆ. ಅದರಲ್ಲಿ ಹೋಗಿ ಆತ್ಮ ಇರುತ್ತೆ, ಅದಕ್ಕೆ ನಿದ್ರಾವಸ್ಥೆಯಲ್ಲಿರುತ್ತೆ. ಅದಕ್ಕೆ ಏನಾರ ಮಾಡಬೇಕಾದ್ರೆ ಮನುಷ್ಯರು ಜೀವಂತ ಇರೋರು ಅವ್ರಿಗೋಸ್ಕರ ಕೆಲಸ ಮಾಡಬೇಕು, ಇದು ಮಾಡಬೇಕು ಅದು ಮಾಡಬೇಕು, ಹಾಗೆ ಹೀಗೆ ಮಾಡೋದ್ರಿಂದ ಇರ್ತದೆ. ಏನೋ ಒಂದು ಧರ್ಮ ಕಾರ್ಯ ಮಾಡೋದ್ರ ಮೂಲಕ ಆ ಒಂದು ಆತ್ಮ ನರಕಕ್ಕೆ ಹೋಗದಂತೆ ಪರಲೋಕಕ್ಕೆ ಹೋಗುವಂತೆ ಇವ್ರು ಪ್ರಯತ್ನ ಮಾಡಿದ್ರೆ ಆಗತ್ತೆ ಅನ್ನೋದು ಒಂದು ಸಂಗತಿ ಬಂದಿರೋದು. ಆದರೆ ಬೈಬಲ್ನ ವಾಕ್ಯದಲ್ಲಿ ಹೌದು, ಒಂದು ಥೆಸಲೋನಿಕದಲ್ಲಿ ನಿದ್ರೆ ಹೋದವರು ಅಂತ ಹೇಳಿದ್ರು ಕೂಡ ಅಲ್ಲಿ ಆ ವಾಕ್ಯದಲ್ಲಿ ಅದು ಹೇಗೂ ಏನಂತಾರೆ ಅಲ್ಲಿ ಹೇಳ್ತಿರುವಂಥ ಮಾತೇನೆಂದರೆ, ಆ ಒಂದು ಥೆಸಲೋನಿಕ ಸಭೆಯಲ್ಲಿ ಅನೇಕ ಕ್ರಿಸ್ತ ವಿಶ್ವಾಸಿಗಳು ಸತ್ತು ಹೋಗಿರುವಾಗ ಅವರು ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನು ಎದುರು ನೋಡ್ತಿದ್ರು. ಆತನು ತಿರುಗಿ ಬರ್ತಾರೆ ಅಂದರೆ ಅವ್ರು ಯಾವಾಗ ಬರ್ತಾನಂತ ಹಗಲಿರುಳು ಅದನ್ನು ಎದುರು ನೋಡ್ತಾ ಇದ್ರು. ಆದರೆ ಹಾಗೆ ನೋಡುವಾಗ ಅನೇಕರು ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಮುಂಚೆ ಸತ್ತು ಹೋದಾಗ ಅವರ ಬಗ್ಗೆ ಅವರಿಗೆ ಬಹಳ ಏನಂತಾರೆ ಒಂದು ರೀತಿ ಗೊಂದಲಕ್ಕೊಳಗಾಗಿದೆ. ಇನ್ನು ನಾವೇನೋ ಜೀವಂತವಾಗಿದ್ದೆ ಬಂದಾಗ ನಾವು ತಿಳ್ಕೊಳ್ತೇವೆ, ಸತ್ತವರು ಅಂತವ್ರು ಏನು ಮಾಡಬೇಕು? ಅವಾಗ ಅವರಿಗೆ ಆದರಣೆ ಕೊಡುವಂಥ ರೀತಿಯಲ್ಲಿ ಅಲ್ಲಿ ಮುಂದೆ ಆತನ ಹೇಳ್ತೇನೆ. ಅದಕ್ಕೋಸ್ಕರ ಈ ಮಾತಿನಿಂದ ಒಬ್ಬರಿಗೊಬ್ಬರು ಸಂತೈಸಿರಿ ಅಂತ ಹೇಳ್ತಾನೆ. ಏನಂದರೆ ಸತ್ತು ಹೋಗಿದ್ದಾರೆ ಅಂತ ಹೇಳಿ ನೀವು ಆ ರೀತಿಯಾಗಿ ಭಾವಿಸುವಂತ ಬೇಡ. ನಿದ್ರೆ ಹೋಗಿದ್ದಾರೆ, ಅವರು ತಿರುಗಿ ಎದ್ದು ಬರ್ತಾರೆ. ಆತನೊಂದಿಗೆ ನಾವೆಲ್ಲರೂ ಕೂಡ ಅವರೊಂದಿಗೆ ನಾವೆಲ್ಲರೂ ಕೂಡ ಕರ್ತನ ಎದುರುಗೊಳ್ತೇವೆ. ಮತ್ತು ಅಷ್ಟೇ ಅಲ್ಲ, ಸತ್ತು ಹೋದವ್ರ ಬಗ್ಗೆ ಯೋಚನೆ ಮಾಡಿಬಿಡ್ರಿ, ಅವ್ರಿಗಿಂತ ಮುಂಚೆ ನಾವು ಹೋಗಲ್ಲ, ನಮಗಿಂತ ಮುಂಚೆ ಅವರು ಎದ್ದು ಬರ್ತಾರೆ ಅಂತೇಳಿ ಅವರನ್ನು ಏನಂತಾರೆ ಆದರಣೆಯಿಂದ ಅವರನ್ನು ಬಲಪಡಿಸಿರುವಂಥ ಮಾತಾಗಿದೆ. ಹಾಗಂತ ತಕ್ಷಣ ಬೈಬಲ್ನಲ್ಲಿ ಎಲ್ಲಿಯೂ ಸತ್ತು ಹೋದಂಥವ್ರು ಏನಂತಾರೆ ನಿದ್ರಾವಸ್ಥೆಗೆ ಜಾರ್ತಾರೆ ಅನ್ನೋಂಥ ಬೋಧನೆ ಇಲ್ಲ. ಆದರೂ ಹಾಗೆ ಬಂದಿದೆ. ಅದು ಒಂದು ತಪ್ಪಾದಂಥ ಬೋಧನೆ ಕೂಡ ಆಗಿರೋದು ನೋಡಿದೆ. ಹಾಗಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಸತ್ತ ತಕ್ಷಣ 3 ದಿವಸ ಆತನು ನಿದ್ರಾವಸ್ಥೆಗೆ ಆತನು ಜಾರಿಕೊಳ್ಳಲಿಲ್ಲ. ಮತ್ತು ಅಷ್ಟೇ ಅಲ್ಲ, ಆತನು 3 ದಿವಸ ಕೇವಲ ಸಮಾಧಿಯಲ್ಲಿ ಕೂಡ ಆತನು ಇರಲಿಲ್ಲ. ಆತನು ಬರೀ ಸಮಾಧಿಯಲ್ಲೇ 3 ದಿವಸ ಇದ್ದನು ಅಂತನೂ ಇಲ್ಲ. ಯಾಕಂದರೆ ನಾವು ನೋಡುವಾಗ ಕೆಲವು ಸಂಗತಿಗಳು ನಾವು ನೋಡ್ತೇವೆ. 1 ಪೇತ್ರ 3ನೇ ಅಧ್ಯಾಯ 18ನೇ ವಚನ. 1 ಪೇತ್ರ 3ನೇ ಅಧ್ಯಾಯ ಯಾಕಂದರೆ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಾದ ನಮ್ಮನ್ನು ದೇವರ ಬಳಿಗೆ ತರುವುದಕ್ಕಾಗಿ ಪಾಪ ನಿವಾರಣೆಗೋಸ್ಕರ ಒಂದೇ ಸಾರಿ ಬಾಧೆಪಟ್ಟು ಶರೀರದಲ್ಲಿ ಕೊಲ್ಲಲ್ಪಟ್ಟನು ಮತ್ತು ಆತ್ಮನಿಂದ ಬದುಕುವನಾದನು ಮತ್ತು ಆತ್ಮನಿಂದಲೇ ಸೆರೆಲಿದ್ದ ಆತ್ಮಗಳಿಗೆ ಹೋಗಿ ಸಾರಿದನು. ಅಂದರೆ ಎಲ್ಲ ನೋಡ್ತೇವೆ ಇಲ್ಲಿ ಪೌಲನ್ನು ಹೇಳ್ತಿರುವಂಥದ್ದು, ಕೊಲ್ಲಲ್ಪಟ್ಟನು, ಆತ್ಮ ಅಂದರೆ ಶರೀರದಲ್ಲಿ ಕೊಲ್ಲಲ್ಪಟ್ಟನು, ಆದರೆ ಆತ್ಮದಲ್ಲಿ ಬದುಕುವನಾದನು ಮತ್ತು ಆತ್ಮನಿಂದಲೇ ಸೆರೆಲಿದ್ದ ಆತ್ಮಗಳಿಗೆ ಹೋಗಿ ಸಾರಿದನು. ಯಾವಾಗ ಸಾರಿದನು? ಇಲ್ಲಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಶ್ರಮ ಮರಣವನ್ನು ಹೊಂದಿರುವಾಗ 3 ಹಗಲು 3 ರಾತ್ರಿಯಲ್ಲಿ ಏನಾಯ್ತು ಅಂದರೆ ಆತ್ಮನು ಏನಂತಾರೆ ಸೆರೆಯಲ್ಲಿದ್ದ ಆತ್ಮಗಳಿಗೆ ಹೋಗಿ ಸಾರಿದನು. ಆತನು ಆ 3 ದಿವಸದಲ್ಲಿ ಆ ಕೆಲಸವನ್ನು ಮಾಡಿದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೆರೆಯಲ್ಲಿರುವಂಥ ಆತ್ಮಗಳಿಗೆ ಸಾರಿದನು. ಏನನ್ನು ಸಾರಿದಂತ ನೋಡುವಾಗ 20 ನೋಡ್ತೇವೆ. ಅಂದರೆ ನೋಹನ ದಿನಗಳಲ್ಲಿ ನಾವೇನು ಕಟ್ಟುತ್ತಿರಲು ದೇವರ ದೀರ್ಘ ಶಾಂತಿ 1 ಸಾರಿ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಆತನು ಸಾರಿದನು. ಆ ನಾವೆಯೊಳಗೆ ಕೆಲವರು ಅಂದರೆ 8 ಜನರು ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ಬಾಪ್ತಿಸ್ಮವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಆದರೆ ದೇವರ ಕಡೆಗಿರುವ ನಮ್ಮ ಒಳ್ಳೆಯ ಮನಸ್ಸಾಕ್ಷಿಯ ಉತ್ತರವಾಗಿದೆ. ಆತನು ಸ್ವರ್ಗಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿದ್ದ ಅಧೀನ ಮಾಡಲ್ಪಟ್ಟಿವೆ. ಇದು ನೋಡುವಾಗ ಆತ್ಮ ಹೇಳ್ತಾನೆ. ಇದು ಹೇಳಿದ ತಕ್ಷಣ ಆತನು ಸೆರೆಯಲ್ಲಿರುವಂಥ ಆತ್ಮಗಳಿಗೆ ಆತನು ಸಾರಿದನು ಅಂದ ತಕ್ಷಣ ಅಲ್ಲಿ ಆತನು
ಆ ಸಂಗತಿ ನೆನಪಿಗೆ ತರ್ತೇನೆ ನೋಹನ ದಿವಸದಲ್ಲಿರುವಂಥವುಗಳು. ಮತ್ತು ನೋಹನ ದಿವಸದಲ್ಲಿ ಇದಂಥವರಿಗೆ ಸಾರಿದ ಅಂದ ತಕ್ಷಣ ಮತ್ತೆ ಇನ್ನೊಂದು ತಪ್ಪಾದಂಥ ಬೋಧನೆ ಬಂದಿದೆ. ಏನಂದ್ರೆ ಸತ್ತು ಹೋದ್ಮೇಲೆ ಕೂಡ ಸೆಕೆಂಡ್ ಚಾನ್ಸ್ ಇದೆ ಅಂತ ಹೇಳಿ ಕೆಲವರಿಗೆ. ಅಂದ್ರೆ ಇವ್ರು ಸತ್ತು ಹೋಗಿದ್ರು, ಯೇಸು ಕ್ರಿಸ್ತನಲ್ಲಿ ಹೋಗಿ ಸುವಾರ್ತೆ ಹೇಳಿ ಮತ್ತೆ ಅವರು ಬಿಡುಗಡೆ ಹೊಂದರು ಅಂತ ಹೇಳಿ. ಹೇಗೂ ಅದು ಕೂಡ ತಪ್ಪಾದಂಥ ಬೋಧನೆ. ಎರಡನೇ ಚಾನ್ಸ್ ಅನ್ನೋಂಥದ್ದಲ್ಲ. ಈ ಜೀವ ದೇವರು ಒಂದೇ ಸಾರಿ ನಮಗೆ ಜೀವ ಕೊಟ್ಟಿದೆ. ಮತ್ತು ಅಷ್ಟೇ ಅಲ್ಲ, ಏನಂತಾರೆ ಇಬ್ರಿಯ 9:26 ಅಥವಾ 27 ವಚನ ಪ್ರಕಾರ ಒಂದು ಸಾರಿ ಮರಣ, ನಂತರ ನ್ಯಾಯ ತೀರ್ಪು ನೇಮಿಸಲಾಗಿದೆ. ಅದ್ರ ಮಧ್ಯ ಸತ್ತು ಹೋದ್ರೆ ಮುಗಿದ ನಂತರ ನ್ಯಾಯ ತೀರ್ಪಿಗೆ ಅವ್ರು ಎದುರಾಗಬೇಕು. ಅದ್ರ ಬದಲಾಗಿ ಮತ್ತೆ ಅವ್ರಿಗೆ ಚಾನ್ಸ್ ಕೂಡ ಇಲ್ಲ. ಅದು ಇಲ್ಲಿ ನೋಡುವಾಗ ವಿಶೇಷವಾಗಿ ನೋಡ್ತೇವೆ. ಇಲ್ಲಿ ಸಾರಿದನು ಅಂತ ಹೇಳುವಾಗಲೂ ಕೂಡ ಎಲ್ಲಿ ಕೂಡ ಅಲ್ಲಿ ನೋಡ್ತೇವೆ ಸುವಾರ್ತೆಯನ್ನು ಸಾರಿದನು ಅಂತ ಹೇಳಿ ಬರೆದಿಲ್ಲ. ಯಾಕಂದ್ರೆ ಇಂಗ್ಲೀಷ್ನಲ್ಲಿ ನೋಡುವಾಗ ಕೇವಲ ಅದೊಂದು ರೀತಿ ಪ್ರೊಕ್ಲೇಮ್ ಅನ್ನುವಂಥ ಪದ, ಅದರ ಅರ್ಥವನ್ನು ಉಪಯೋಗಿಸಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಸಾರುವುದಕ್ಕೆ ಇಂಗ್ಲೀಷ್ನಲ್ಲಿ ಎವ್ಯಾಂಜಲೈಸ್ ಅಥವಾ ಪ್ರೊಕ್ಲೇಮ್ ಎರಡು ಪದಗಳನ್ನು ಉಪಯೋಗಿಸಿರುವುದುಂಟು. ಆದರೆ ಆ ಎರಡು ಪದಗಳಿಗೆ ಮೂಲ ಭಾಷೆಯಲ್ಲಿ ಬೇರೆ ಪದಗಳು ಉಂಟು. ಎವ್ಯಾಂಜಲೈಸ್ ಅಂತ ಹೇಳುವಾಗ ಅದಕ್ಕೆ ಬೇರೆ ಪದ ಉಪಯೋಗಿಸುವಂಥದ್ದು, ಮತ್ತು ಬರೀ ಪ್ರೊಕ್ಲೇಮ್ ಅನ್ನುವಾಗ ಸಾರುವಂಥದ್ದು ಮಾಡುವಾಗ ಅದಕ್ಕೆ ಬೇರೆ ಪದವನ್ನು ಉಪಯೋಗಿಸ್ತಾರೆ. ಇಲ್ಲಿ ನೋಡುವಾಗ ಹೇಗೋ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಸಾರಿದನು ಅಂತ ಹೇಳಿ ನೋಡುವಾಗ ಅಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಲಿಲ್ಲ. ಆದರೆ ಒಂದು ಸಂಗತಿ ಮಾತ್ರ ನೋಡ್ತೇವೆ, ಆ ಸಾರುವಿಕೆಯಲ್ಲಿ ಎರಡೂ ಸಂಗತಿಗಳು ಉಂಟು. ಏನಂದ್ರೆ ಹೇಗೋ ಮತ್ತೆ ಈ ಒಂದು ಅಧ್ಯಾಯ ನೋಡಿದ ತಕ್ಷಣ ಈ ನೀರಿನಿಂದ ಬಚಾವಾದರು ಅಂತ ಹೇಳಿದರೆ ಏನಂತೇವೆ 20ನೇ ವಚನ ನೋಡ್ತೇವೆ. ಅಂದರೆ ನೋಹನ ದಿನಗಳಲ್ಲಿ ನಾವೇನು ಕಟ್ಟುತ್ತಿಲ್ಲ, ದೇವರ ದೀರ್ಘ ಶಾಂತಿ ಒಂದು ಸಾರಿ ಕಾದಿದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಆತನು ಸಾರಿದನು. ಆ ನಾವೆಳಿಗೆ ಕೆಲವರು ಅಂದರೆ 8 ಜನರು ನೀರಿನ ಮೂಲಕ ರಕ್ಷಣೆ ಹೊಂದಿದ್ರು. ಅದಕ್ಕೆ ನೀರಿನ ಮೂಲಕ ರಕ್ಷಣೆ ಹೊಂದಿದ್ರು. ಮುಂದೆ ತಕ್ಷಣ ಆತನ ಹೇಳ್ತಾನೆ, ಆ ನೀರಿಗೆ ಅನುರೂಪವಾದ ಬಾಪ್ತಿಸ್ಮವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸ್ತದೆ. ಇಲ್ಲಿ ಹೇಳಿದ ತಕ್ಷಣ ಬ್ಯಾಪ್ಟಿಸಮ್, ದೀಕ್ಷಾ ಸ್ನಾನ ಅಂತಂದ್ರೆ ರಕ್ಷಣೆ ಕೊಡ್ತದೆ ಅಂತ ಹೇಳಿ ಕೂಡ ಈ ವಾಕ್ಯನ ತಪ್ಪಾಗಿ ಹೇಳ್ತಾರೆ. ದೀಕ್ಷಾ ಸ್ನಾನ ರಕ್ಷಣೆ ಕೊಡಲ್ಲ. ನೀರು ನೋಹನ ಕುಟುಂಬ ನೀರು ರಕ್ಷಿಸಲಿಲ್ಲ, ನೀರು ನಾಶನ ಮಾಡಿತು. ನೀರು ನಾವೆಲ್ಲಿದ್ದವ್ರು ಮಾತ್ರ ರಕ್ಷಿಸಲ್ಪಟ್ಟರು. ಅಲ್ಲಿ ನೀರು ರಕ್ಷಣೆ ಕೊಡೋಕೆ ಬರಲಿಲ್ಲ. ಹೇಗೂ ವಾಕ್ಯ ಸರಳವಾಗಿ ಓದ ತಕ್ಷಣ ನೀರಿನ ರಕ್ಷಣೆ ಕೊಟ್ಟು ಅಂದ್ರೆ ದೀಕ್ಷಾ ಸ್ನಾನ ತಗೊಂಡ್ರೆ ಅಂದ್ರೆ ಅನೇಕರು ದೀಕ್ಷಾ ಸ್ನಾನದಿಂದ ರಕ್ಷಣೆ ನಂತರ ಇಂಥ ವಾಕ್ಯಗಳನ್ನು ಕೂಡ ಹೇಳ್ತಾರೆ. ಆದರೆ ಇಲ್ಲಿ ನೀರು ಯಾವುದೇ ರೀತಿಯಲ್ಲಿ ನೋಹನ ಕುಟುಂಬ ರಕ್ಷಣೆ ಮಾಡಲಿಲ್ಲ. ನೋಹನ ಕುಟುಂಬವನ್ನು ರಕ್ಷಣೆ ಮಾಡಿರುವಂಥದ್ದು ನೋಹನ ಕುಟುಂಬ ಮತ್ತು ಆತ ಜೀವಿರುವಂಥ ಎಲ್ಲ ಶುದ್ಧವಾದಂಥ ಪ್ರಾಣಿ ಪಕ್ಷಿಗಳು ನೋಡ್ತೇವೆ. ನಾವೆಲ್ಲಿರುವುದರಿಂದ ಅವ್ರು ರಕ್ಷಿಸಲ್ಪಟ್ರು. ನಾವೇ ಯಾರಾಗಿದ್ದಾರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವಂಥವ್ರು ರಕ್ಷಿಸಲ್ಪಡ್ತಾರೆ. ಯೇಸು ಕ್ರಿಸ್ತನಲ್ಲಿ ಸೇರಬೇಕಾದ್ರೆ ಅದನ್ನೇ 1 ಕೊರಿಂಥ 12ನೇದಲ್ಲಿ ನೋಡ್ತೇವೆ. ಕ್ರಿಸ್ತನೆಂಬ ದೇಹಕ್ಕೆ ಪರಿಶುದ್ಧಾತ್ಮ ನಮ್ಮನ್ನು ಸೇರಿಸ್ತಾನೆ. ಒಂದೇ ಬ್ಯಾಪ್ಟಿಸ್ಮ ಅಂತ ಹೇಳಿ ಬ್ಯಾಪ್ಟಿಸ್ಮ ಮೂಲಕವಾಗಿ ಕ್ರಿಸ್ತನ ದೇಹಕ್ಕೆ ಸೇರಿಸ್ತಾನೆ. ಅಂದ್ರೆ ಆ ಬ್ಯಾಪ್ತಿಸ್ಮ ಪರಿಶುದ್ಧಾತ್ಮನ ಮಾಡುವಂಥದ್ದು, ನೀರಿಂದ ಮಾಡುವಂಥದ್ದಲ್ಲ. ಯಾವ ಕ್ಷಣದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸುತ್ತೇವೋ ಆ ಕ್ಷಣದಲ್ಲಿ ನಮ್ಮನ್ನು ಕ್ರಿಸ್ತನ ದೇಹಕ್ಕೆ ಸೇರಿಸ್ತಾನೆ ಪರಿಶುದ್ಧಾತ್ಮನು. ಆ ವಿಷಯ ಸ್ಪಷ್ಟವಾಗಿ ಬೇರೆ ವಾಕ್ಯವನ್ನು ನೋಡ್ತೇವೆ. ಹೇಗೂ ಇಲ್ಲಿ ಬ್ಯಾಪ್ಟಿಸ್ಮ ಬಗ್ಗೆ ಹೇಳ್ತಾನೆ. ಅಂದ್ರೆ ನೋಡುವಾಗ ಹೇಗೂ ಅಲ್ಲಿರುವಂಥ ಎಲ್ಲರಿಗೂ ಸಾರಿದ್ರು ಅಂತ ಹೇಳುವಾಗ ನೋಡ್ತೇವೆ ಎರಡು ಸಂಗತಿಗಳು ನಮಗೆ ನೆನಪು ಬರಬೇಕಾಗಿರುವಂಥದ್ದು. ಅಂದರೆ ಹೇಗೂ ಆದಾಮನಿಂದ ಹೇಗೆ ಎಲ್ಲವೂ ಈ ಲೋಕದಲ್ಲಿರುವಂಥ ಎಲ್ಲ ಜನಾಂಗ ಹುಟ್ಟುಕೊಳ್ತು, ಆತನೇ ಮೂಲ ಪುರುಷನು. ಆದರೆ ನಂತರದೆಲ್ಲ ನೋಡ್ತೇವೆ ಕೊನೆಗೆ ಆತನಿಂದ ಹುಟ್ಟಿರುವಂಥ ಎಲ್ಲರೂ ಸತ್ತು ಹೋದರಾದರೆ ನೋಹನು ಮತ್ತು ಆತನ ಕುಟುಂಬದವರು ಮಾತ್ರವೇ ಬದುಕಿರ್ಬೋದು. ಆದರೆ ಎರಡನೇದಾಗಿ ಮತ್ತೊಬ್ಬ ಮೂಲ ಪುರುಷ ನಮ್ಮೆಲ್ಲರಿಗೂ ಹುಟ್ಟಿದ್ರು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಇನ್ನೂ ಅನೇಕ ವರ್ಷಗಳ ನಂತರ ಆತನು ಈ ಲೋಕಕ್ಕೆ ಮನುಷ್ಯಧಾರಿಯಾಗಿ ಬಂದು ಯಜ್ಞವನ್ನು ಅರ್ಪಿಸಿ ಪಾಪಕ್ಕೋಸ್ಕರ ಏನಂತಾರೆ ಪ್ರಾಯಶ್ಚಿತ್ತ ಯಜ್ಞವನ್ನು ಅರ್ಪಿಸಿ ಆತನು ಪಾಪ ಕ್ಷಮಾಪಣೆಯನ್ನು ಉಂಟು ಮಾಡಿ ಆತನ ನಂಬುವವರಿಗೆ ಆತನ ರಕ್ಷಣೆ ಉಂಟು ಮಾಡುವಂಥ ಒಂದು ಸಂದರ್ಭ ಇನ್ನೂ ಮುಂದೆ ಇರುವಾಗ ಎಲ್ಲರೂ ಕೂಡ ಅದನ್ನು ಎದುರು ನೋಡ್ತಿದ್ದಾರೆ. ಅದಕ್ಕೆ ನೋಡ್ತೇವೆ ಹೇಗೂ ಅನೇಕರು ಬೇರೆ ಬೇರೆ ಸುವಾರ್ತೆಗಳು ಬೇರೆ ಬೇರೆ ಸಮಯದಲ್ಲಿ ಇದೆ ಅಂತ ಹೇಳುವಂಥದ್ದುಂಟು. ಹೌದು, ಇದೆ, ಇಲ್ಲ ಅಂತಲ್ಲ. ಆದರೆ
ಅವೆಲ್ಲವೂ ಇದ್ದರೂ ಕೂಡ ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ಯಜ್ಞದ ಕಾರ್ಯವೇ ಎಲ್ಲದಕ್ಕೆ ಆಧಾರ. ಮತ್ತು ಯಾವಾಗಲೂ ನಂಬಿಕೆ, ಕೃಪೆ ಆಧಾರ. ನಂತರ ಎಲ್ಲಿಯೂ ಕೆಲಸದ ಮೂಲಕ, ಕ್ರಿಯೆಗಳ ಮೂಲಕ ಇರುವಂಥದ್ದು ಬಹಳ ಕಡಿಮೆ ಅಂತ ನೋಡ್ತೇವೆ. ಯಾಕಂದರೆ ಪರಲೋಕದಲ್ಲಿ ಎಲ್ಲಿ ಎರಡು ಭಾಗ ಇಲ್ಲ. ಈ ಕಡೆ ಕ್ರಿಯೆ ಮಾಡಿ ರಕ್ಷಣೆ ಬಂದಂಥವ್ರಿಗೆ ಇಲ್ಲಿಡ್ತೇವೆ, ಇವರು ಕೃಪೆಯಿಂದ ಬಂದಂಥವ್ರಿಗೆ ಇಲ್ಲಿಡ್ತೇವೆ ಅನ್ನೋಂಥದ್ದಿಲ್ಲ. ಯಾಕಂದರೆ ಯಾವಾಗಲೂ ಕೃಪೆಯಿಂದ ಬಂದು ರಕ್ಷಣೆ ಹೊಂದಿರುವಂಥವ್ರು ದೇವರನ್ನು ಹಗಲಿರುಳು ಆತನ ಕೊಂಡಾಡ್ತಾ ಇರ್ತಾರೆ. ಯಾರು ಕ್ರಿಯೆಗಳಿಂದ ಬಂದಿದ್ದೇವೆ ಅಂದರೆ ಅವರು ಯಾವಾಗಲೂ ಅವರಿಗೆ ಅದೇ ಇರ್ತೇವೆ, ನಾವು ಸಂಪಾದಿಸಿದ್ದೇವೆ, ನಾವು ಹೊಂದಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ ಅಂತ ಕಾರ್ಯ ನಾವು ನೋಡಲ್ಲ. ಆದರೆ ಇಲ್ಲ ನೋಡುವಾಗ ಅದು ಎರಡು ಅಂದರೆ ಒಂದು ಮುಖ್ಯ ಭಾಗವೇನಾಗುತ್ತೆ ಅಂದರೆ, ಹೇಗೋ ನೋಹನ ಕಾಲದವರೆಗಿರುವಂತಹ ಜನರಿಗೆ ಅವರೆಲ್ಲರೂ ನೋಡ್ತೇವೆ, ಅವರು ಈ ಒಂದು ಪ್ರದೇಶದಲ್ಲಿ ಭೂಮಿಯ ಕೆಳಗೆ ಎದ್ದರು. ಆ ಭೂಮಿಯ ಕೆಳಗೆ ಇರುವಂಥವ್ರು ಎಲ್ಲರೂ ಅಂತೇಳಿ ನೋಡುವಾಗ ಫಿಲಿಪಿ 2ನೇದಲ್ಲಿ ನೋಡ್ತೇವೆ. ಫಿಲಿಪಿ 2ನೇದಲ್ಲಿ ಫಿಲಿಪಿಯವರಿಗೆ 2ನೇದ ಎರಡನೇದೇ 9-10 ವಚನಗಳು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿ ಎಲ್ಲಾ ಹೆಸರುಗಳಿಂದ ಉನ್ನತವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಭೂಲೋಕ ಮತ್ತು ಭೂಮಿಯ ಕೆಳಗಿರುವವುಗಳೆಲ್ಲವೂ ಯೇಸುವಿನ ಹೆಸರಲ್ಲಿ ಮೊಣಕಾಲೂರಿ ತಂದೆಯಾದ ದೇವರ ಮಹಿಮೆಗಾಗಿ ಯೇಸು ಕ್ರಿಸ್ತನ ಕರ್ತನೆಂದು ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವುದು. ಅಲ್ಲಿ ನೋಡ್ತೇವೆ ಭೂಮಿಯ ಕೆಳಗಿರುವಂಥವುಗಳು. ನಮ್ಮ ಕರ್ತನ ಅಂತ ಭೂಮಿಯ ಕೆಳಗೆ ಹೋದನು. ಭೂಮಿಯ ಕೆಳಗೆ ಹೋಗುವಂಥದ್ದನ್ನೇ ನಾವು ಕೆಲವು ದಿವಸಗಳಿಂದ ಎಫೆಸ 4ನೇ ಅಧ್ಯಾಯದಲ್ಲಿ ಕೂಡ ನೋಡಿದ್ದೇವೆ. ಎಫೆಸ 4ನೇ ಅಧ್ಯಾಯದಲ್ಲಿ, ಎಫೆಸ 4ನೇ ಅಧ್ಯಾಯ 8ನೇ ವಚನದಿಂದ, ಎಫೆಸ 4ನೇ ಅಧ್ಯಾಯ 8ನೇ ವಚನದಿಂದ, ಆದ್ದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿ ಹೋದಾಗ ಸೆರೆಯನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಕೊಟ್ಟನು ಎಂದು ಆತನು ಹೇಳುತ್ತಾನೆ. ಏರಿ ಹೋದನೆಂದು ಹೇಳಿದರಲ್ಲಿ ಮೊದಲು ಭೂಮಿ ಅಧೋಭಾಗಕ್ಕೆ ಇಳಿದನೆಂತಲೂ ಹೇಳಿದ ಹಾಗಾಯ್ತಲ್ಲವೇ? ಇಳಿದು ಬಂದ ಆತನು ಮೇಲಣ ಆಕಾಶಗಳಿಗಿಂತ ಉನ್ನತವಾಗಿ ಏರಿ ಹೋದಾತನೇ, ಆದ್ದರಿಂದ ಆತನು ಸಮಸ್ತವನ್ನು ತುಂಬಿದವನಾದನು. ಅಲ್ಲಿ ಮುಂದೆ ಬೇರೆ ವಿಷಯ ನೋಡ್ತಾರೆ. ಅಂದರೆ ಇಲ್ಲಿ ನೋಡುವಾಗ ಭೂಮಿಯ ಕೆಳಗೆ ಅಥವಾ ಒಂದೊಂದ್ಸರಿ ಆತನು ಭೂಮಿಯ ಅಧೋಭಾಗಕ್ಕೆ ಹೋದನು. ಅನೇಕರು ಹೇಳೋ ಪ್ರಕಾರ ನರಕ ಅನ್ನುವಂಥದ್ದು ಭೂಗರ್ಭದಲ್ಲಿಯೇ ಇದೆ ಅಂತ ಹೇಳ್ತಾರೆ. ಆದರೆ ಏನೋ ಗೊತ್ತಿಲ್ಲ, ಈ ಭೂಮಿಯಲ್ಲಿದೆಯೋ ಅಥವಾ ಅದಕ್ಕಿಂತ ದೊಡ್ಡದೇ ಇನ್ನೂ ಕೆಳಗಿರ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಎಷ್ಟೋ ಜನರು ಅಂತಾರೆ, ಅಸಂಖ್ಯಾತವಾದಂಥ ಜನರು ನರಕಕ್ಕೆ ಹೋಗುವಂತ ನೋಡ್ತೇವೆ. ಕೇವಲ ಭೂಮಿಯನ್ನೇ ಜಾಗ ಸಾಕಾಗ್ತಲ್ಲೋ ಗೊತ್ತಿಲ್ಲ, ಆದರೆ ಭೂಮಿಯಲ್ಲಿದೆ ಅಥವಾ ಕೆಳಗೆ ನರಕ ಉಂಟು ಅಂತ ಹೇಳ್ತಾರೆ. ಮತ್ತು ಯಾವಾಗಲೂ ಪರಲೋಕ ಅಂತ ಹೇಳಿ ನೋಡುವಾಗ ಮೇಲಕ್ಕೆ ತೋರಿಸುವಂಥದ್ದಾಗಿದೆ, ಮೇಲಕ್ಕೆ ಪರಲೋಕ. ಆದರೆ ಇಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ನೋಡುವಾಗ ಆತನು ಅಧೋಭಾಗಕ್ಕೆ ಇಳಿದು ಹೋದನು ಅಂತ ಹೇಳುವಂಥದ್ದು. ಅಧೋಭಾಗಕ್ಕೆ ಇಳಿದು ಹೋದನು ಅಂತ ಹೇಳಿ ನೋಡುವಾಗ ಭೂಮಿ ಕೆಳಗೆ ಹೋದನು ಅಥವಾ ಅಧೋಭಾಗಕ್ಕೆ ಇಳಿದು ಹೋದನು ಅಂತ ಹೇಳಿ ನೋಡುವಾಗ ಆ ಒಂದು ಪದ ಒಂದು ರೀತಿಯಲ್ಲಿ ನಾವು ನೋಡಬೇಕಾದ್ರೆ ಪರದೈಸು ಅನ್ನುವಂಥ ಪದ ಏನು ನಾವು ಸುವಾರ್ತೆಗಳಿದೆ ನೋಡ್ತೇವೆ. ಯಾಕಂದರೆ ಇಬ್ಬರು ಕಳ್ಳರಲ್ಲಿ, ಕರ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಂಥ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳನು ಕರ್ತನಾದ ಯೇಸು ಕ್ರಿಸ್ತನಿಗೆ ಕೇಳ್ಕೊಳ್ತಾನೆ, ಏನಂದ್ರೆ ನೀನು ನಿನ್ನ ರಾಜನ ಪಡ್ಕೊಂಡು ಅವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಹೇಳ್ದ ತಕ್ಷಣ ಕರ್ತನಾದ ಯೇಸು ಕ್ರಿಸ್ತನು ಹೌದಾ, ಹಾಗಿದ್ರೆ 3ನೇ ದಿವಸ ನಾನು ಬಂದು ನೀನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿಲ್ಲ. ಆತನು ಹೇಳಿದರೆ ಹಿಂದೆ ನೀನು ನನ್ನ ಜೊತೆಯಲ್ಲಿ ಪರದೇಶದಲ್ಲಿರುವೆ. ಸೊ ಪರದೇಶದಲ್ಲಿ ಇರುವೆ ಅಂತ ಹೇಳುವಾಗ ಪರದೇಶ ಅನ್ನುವಂಥದ್ದು, ಪರದೇಶ ಅಂತ ಹೇಳುವಾಗ ಅದರ ಜೊತೆಯಲ್ಲಿ ಅಥವಾ ಏನಂತಾರೆ ಇಂಗ್ಲೀಷ್ನಲ್ಲಿ ಬೇರೆ ಪದ, ಮೂಲ ಭಾಷೆಯಲ್ಲಿ ಬೇರೆ ಪದ ಏನೋ ಉಂಟು. ಆದರೆ ನೋಡ್ತೇವೆ ಹೇಗೂ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಕನ್ನಡದಲ್ಲಿ ನೋಡುವಾಗ ಪಾತಾಳ ನಮ್ಮೆಲ್ಲರಿಗೂ ಅರ್ಥವಾಗುತ್ತೆ. ಪಾತಾಳಕ್ಕೆ ಆತನು ಇಳಿದು ಹೋದನು. ಪಾತಾಳದಲ್ಲಿ 2 ಭಾಗ ಉಂಟು. ಆ 2 ಭಾಗ ಇತ್ತು. ಒಂದರಲ್ಲಿ ಈ ಸೆರೆಯಲ್ಲಿರುವಂಥ ಆತ್ಮಗಳು ಅಥವಾ ಕರ್ತನನ್ನು ತಿರಸ್ಕರಿಸುವಂಥವರ ಜೀವಿತ, ಮತ್ತು ವಿಶೇಷವಾಗಿ ನೋಹನ ಜಲಪಳೆಗಿಂತ ಮುಂಚೆ ಇರುವಂಥವರೆಲ್ಲರೂ ಅಲ್ಲಿರುವಂಥದ್ದು ನೋಡ್ತೇವೆ. ಮತ್ತು ವಿಶೇಷವಾಗಿ
ನೋಹನ ದಿವಸದಲ್ಲಿ ದೇವರ ಮಾತಿಗೆ ಅಥವಾ ವಿರೋಧವಾಗಿ ನಡ್ಕೊಂಡು ಅಥವಾ 4ನೇದೇ ನೋಡ್ತೇವೆ. ಅದೇ 1 ಪೇತ್ರ 4ನೇ ಅಧ್ಯಾಯ 6ನೇ ವರ್ಷದಲ್ಲಿ 1 ಪೇತ್ರ 4ನೇ ಅಧ್ಯಾಯ ಕ್ಷಮಿಸಿದ್ರೆ ಆ ವಚನದಲ್ಲಿಲ್ಲ, ಅದರಲ್ಲಿ ನಾವು ನೋಡ್ತೇವೆ ನೋಹನ ದಿವಸಗಳಲ್ಲಿ ಆಗಿರುವಂಥ ಕಾರ್ಯ ನಾವು ನೋಡಿದಾಗ ನಮಗೆಲ್ಲರಿಗೂ ಗೊತ್ತುಂಟು. ಅಲ್ಲಿ ದೇವಪುತ್ರರು ಮನುಷ್ಯ ಪುತ್ರಿಯರೊಂದಿಗೆ ಮದುವೆ ಆದಾಗ ಅಲ್ಲಿ ಮಹಾಶರೀರಗಳು ಹುಟ್ಟುಕೊಂಡ್ರು ಅಂತ ನೋಡ್ತೇವೆ. ಅಲ್ಲಿ ದೇವಪುತ್ರ ಅಂದರೆ ಈ ದೇವಪುತ್ರ ಅಂತ ಹೇಳುವಾಗ ಬಿದ್ದು ಹೋದಂಥ ದೇವದೂತರು, ಸೈತಾನ ಜೊತೆಯಲ್ಲಿ ಬಿದ್ದು ಹೋಗಿರುವಂಥ ದೇವದೂತರು, ಅಥವಾ ಅವರಿಗೆ ನಾವು ಇವತ್ತು ದೇವ ಪ್ರೇತ ಭೂತ ಅಥವಾ ಏನೇನು ಕರಿಬೋದು, ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ಪದಗಳು ಕರೆಯುವುದುಂಟು. ಅವರಿಗೆ ಬಿದ್ದು ಹೋದರೂ ಕೂಡ ದೇವರು ದೂತರಿಗೆ ದೇವರು ಒಂದು ಏನಂತಾರೆ ಮೇರೆಯನ್ನು ಹಾಕಿದನು ಅವ್ರೇನು ಮಾಡ್ಬೇಕಂತೇಳಿ. ಆದರೆ ಅವರು ಅದನ್ನು ಮೀರಿ ಅವ್ರು ಹೊರಗೆ ಬಂದಾಗ, ಅದಕ್ಕೆ 1 ಪೇತ್ರ 3 ನೋಡ್ತೇವೆ. 1 ಪೇತ್ರ 3ನೇ ಅಲ್ಲ ನೋಡುವಾಗ ಅಲ್ಲಿ ಕೇವಲ ವಿಧೇಯರಾಗಿದ್ದವರ ಬಳಿಗೆ ಅಂತ ಹೇಳ್ತಾನೆ. ಅಲ್ಲಿ ಮತ್ತು ಆತ್ಮನೇ ಸೆರೆದಿದ್ದ ಆತ್ಮಗಳಿಗೆ ಹೋಗಿ ಸಾರಿದನು ಅಂತೇಳಿ ನೋಡುವಾಗ ಅಲ್ಲಿ ನೋಹನ ಜಲಪ್ರಳಯ ಆಗೋದಕ್ಕೆ ಕಾರಣ ಉತ್ಪತ್ತಿ ಅಥವಾ ಆದಿಕಾಂಡ ಜೆನೆಸಿಸ್ 6ರಲ್ಲಿ ಆ ಒಂದು ಮುಖ್ಯವಾದಂಥ ಘಟನೆ ನಾವು ನೋಡ್ತೇವೆ. ಹೇಗೂ ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. 1ನೇ ಪುಸ್ತಕ ಉತ್ಪತ್ತಿ 6ನೇ ಅಧ್ಯಾಯ, ಜೆನೆಸಿಸ್ ಅಥವಾ ಆದಿಕಾಂಡ 6ನೇ ಅಧ್ಯಾಯ. ಜೆನೆಸಿಸ್ 6ನೇ ಅಧ್ಯಾಯ. ತರುವಾಯ ಭೂಮಿ ಮೇಲೆ ಜನರು ಹೆಚ್ಚುವುದಕ್ಕೆ ಆರಂಭಿಸಿದಾಗ ಅವರಿಗೆ ಕುಮಾರ್ತೆಯರು ಹುಟ್ಟಿದರು. ಆಗ ದೇವಕುಮಾರರು ಮನುಷ್ಯ ಕುಮಾರ್ತೆಯರು ಸೌಂದರ್ಯವುಳ್ಳರಾಗಿರುವುದನ್ನು ನೋಡಿ ತಾವು ಆರಿಸಿಕೊಂಡವರನ್ನೆಲ್ಲ ತಮಗೆ ಹೆಂಡತಿಯರನ್ನಾಗಿ ಮಾಡಿಕೊಂಡರು. ಆಗ ಕರ್ತನು, ನನ್ನ ಆತ್ಮನು ಮನುಷ್ಯ ಸಂಗಡ ಯಾವಾಗಲೂ ವಿವಾದ ಮಾಡೋದಿಲ್ಲ, ಅವನು ಮನುಷ್ಯನಷ್ಟೇ, ಆದರೂ ಅವನ ದಿನಗಳು ಇನ್ನೂ 120 ವರ್ಷಗಳಾಗಿರುವುದನ್ನು. ಆ ದಿನಗಳಲ್ಲಿ ಭೂಮಿ ಮೇಲೆ ಮಹಾಶರೀರಗಳಾದವರು ಇದ್ದರು, ಆಮೇಲೆಯೂ ಇದ್ದರು. ದೇವಕುಮಾರರು ಮನುಷ್ಯ ಕುಮಾರ್ತೆಯಿಂದ ಕೂಡಿದಾಗ ಅವರಿಗೆ ಮನುಷ್ಯ ಕುಮಾರ್ತೆಯ ಮಕ್ಕಳು ಹೆತ್ತರು. ಇವರೇ ಪೂರ್ವಕಾಲದ ಪ್ರಸಿದ್ಧವಾದ ಪರಾಕ್ರಮಶಾಲಿಗಳು ಆಗಿದ್ದವರು. ಮತ್ತು ಮನುಷ್ಯನ ದುಷ್ಟತ್ವವು ಭೂಮಿಯಲ್ಲಿ ಹೆಚ್ಚಿದ್ದನ್ನು ಅವನ ಹೃದಯದ ಆಲೋಚನೆ ಕಲ್ಪನೆಗಳೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದೆಂದು ದೇವರು ನೋಡಿದನು. ಕರ್ತನು ಭೂಮಿ ಮೇಲೆ ಮನುಷ್ಯನ ಉಂಟು ಮಾಡಿದ್ದಕ್ಕೋಸ್ಕರ ಪಶ್ಚಾತ್ತಾಪಡುವಂತೆ ಅದು ಮಾಡಿತ್ತು, ಮತ್ತು ಆತನು ಹೃದಯದಲ್ಲಿ ಅಂದುಕೊಳ್ಳುವಂತೆ ಅದು ಮಾಡಿತ್ತು. ಇದಲ್ಲದೆ ಕರ್ತನು, ನಾನು ಸೃಷ್ಟಿಸಿದ ಮನುಷ್ಯನನ್ನು, ಮನುಷ್ಯನ ಸಂಗಡ ಸಕಲ ಮೃಗ, ಕ್ರಿಮಿ, ಆಕಾಶ ಪಕ್ಷಿಗಳನ್ನು ಭೂಮುಖದಿಂದ ನಾಶ ಮಾಡೋನು, ಯಾಕಂದರೆ ನಾನು ಅವರನ್ನು ಉಂಟು ಮಾಡಿದ್ದಕ್ಕೆ ಅದು ಪಶ್ಚಾತ್ತಾಪಡುವಂತೆ ಮಾಡಿತ್ತು ಅಂದನು. ಆದರೆ ನೋಹನಿಗೆ ಕರ್ತನ ದೃಷ್ಟಿಯಲ್ಲಿ ಕೃಪೆ ದೊರಕಿತು ಅಂತೇಳಿ ನೋಡ್ತೇವೆ. ಅಂದರೆ ಎಲ್ಲ ನೋಡುವಾಗ ಸಂಕ್ಷಿಪ್ತವಾಗಿ ಆಗುತ್ತೆ ಅಂತಂದರೆ, ಜಲ ಪ್ರಳಯ ಉಂಟು ಮಾಡಿ ಮನುಷ್ಯನೊಂದಿಗೆ ಎಲ್ಲವನ್ನೂ ನಾಶ ಮಾಡ್ತೇನೆ ಅಂದರೆ, ಅಲ್ಲಿ ಅದಕ್ಕಿಂತ ಮುಂಚೆ ಹೇಳಿರುತ್ತದೆ ಅಂದರೆ ದೇವಕುಮಾರರು ಅಥವಾ ದೇವರ ಪುತ್ರರು ಮನುಷ್ಯ ಕುಮಾರ್ತೆಯರನ್ನು ಮದುವೆ ಆದಾಗ ಅದು ಅನೈತಿಕ ಅಥವಾ ಅದು ಮಾಡಬಾರ್ದಂಥ ಸಂಗತಿ ಆಗಬಾರ್ದಾಗಿತ್ತು. ದೂತರುಗಳು ಅವರೇ ಬೇರೆ ಜೀವಿಗಳು. ಆದರೆ ಇಂಥ ಕಾರ್ಯ ನಡೆದಾಗ ದೇವರು ಅವರನ್ನು ಬಂಧಿಸಿ ಆ ಒಂದು ಪಾತಾಳದಲ್ಲಿ ಇಟ್ಟಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ಅವರಿಗೆ ಇನ್ನೂ ಒಂದು ಕಾಲ ಬರುತ್ತೆ. ಮತ್ತು ನಾವು ಪ್ರಕಟಣೆ ಅಭ್ಯಾಸ ಮಾಡ್ತೇವೆ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ, 7ನೇ ಅಧ್ಯಾಯ ಮತ್ತು 11ನೇದಲ್ಲಿ ನೋಡ್ತೇವೆ. ಆ ಪಾತಾಳದಿಂದ ದುರಾತ್ಮಗಳನ್ನು ಮತ್ತೆ ದೇವರು ಬಿಡ್ತಾನೆ ಸ್ವಲ್ಪ ಕಾಲಕ್ಕೆ. ಅಲ್ಲಿಂದಲೇ ಸೈತಾನನು ಬರ್ತಾನೆ ಮತ್ತು ಅಲ್ಲಿಂದಲೇ ದುರಾತ್ಮಗಳು ಕೂಡ ಎದ್ದು ಬರುವಂಥದ್ದು ನೋಡ್ತೇವೆ. ಪ್ರಕಟಣೆ 11ನೇ ಅಧ್ಯಾಯದಲ್ಲಿ ಅನ್ಕೊಳ್ತೇನೆ, ಒಂದು ಕಾಲ ಹಾಗೆ ಬರುವಂಥದ್ದು. ಅಂದರೆ ಅವರು ಅಲ್ಲಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಗಳಲ್ಲಿ ದೆವ್ವ ಹಿಡಿದವನನ್ನು ಬಿಡಿಸೋದಕ್ಕೆ ಹೋದಾಗ ನಾವು ನೋಡ್ತೇವೆ, ಆತನಿಗೆ ಸುಮಾರು ಒಂದು ಲೀಸನ್ ಅಂದರೆ ಎಷ್ಟೋ ಸಾವಿರ ಜನರು ದೆವ್ವಗಳು ಅವನಲ್ಲಿತ್ತು. ಅಲ್ಲಿ ಇರುವಂಥ 300 ಹಂದಿಗಳೇನೋ ಹೋಗಿ ಸಾಯ್ತವೆ, ಅಷ್ಟೊಂದು ದೆವ್ವಗಳು ಅವನಲ್ಲಿತ್ತು. ಅಂದರೆ ಅವರು ಸತ್ತಿರುವಂಥ ಉಂಟು. ಆದರೆ ಅವು ಕೇಳಿದ್ದೇನೆಂದರೆ, ಮನುಷ್ಯ ಏನಂತಾರೆ, ಕ್ರಿಸ್ತನೇ ಅಥವಾ ದೇವಕುಮಾರನೇ
ಸಮಯಕ್ಕಿಂತ ಮುಂಚೆ ನಮಗೆ ಅಲ್ಲಿ ಕಳಿಸ್ಬೇಡ, ಆ ಪಾತಾಳಕ್ಕೆ ನಮ್ಗೆ ಇನ್ನೂ ಕಳಿಸ್ಬೇಡ, ಅದಕ್ಕೆ ಅವ್ರು ನಮಗೆ ಒಂದು ಅವಕಾಶ ಕೊಡು, ನಾವು ಹಂದಿಗಳಲ್ಲಿ ಹೋಗ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಇವರೆಲ್ಲರಿಗೂ ಅಲ್ಲಿ ಅಂದ್ರೆ ಬಿದ್ದು ಹೋಗಿರುವಂತ ದೇವದೂತರಲ್ಲಿ ಕೆಲವರನ್ನು ದೇವರು ಬಂಧಿಸಿಟ್ಟಿದ್ದಾನೆ. ಕೆಲವರು ಇನ್ನು ಬಹುಪಾಲು ದೂತರುಗಳು ಹೊರಗೆ ಇನ್ನು ಓಡಾಡ್ತಾನೆ ಇದ್ದಾರೆ, ಹೊರಗೆ ಇದ್ದಾರೆ. ಸೈತಾನ ಈ ಲೋಕದ ಅಧಿಪತಿಯಾಗಿದ್ದಾನೆ, ಆತನ ಜೊತೆಲಿ ಇವರೆಲ್ಲರೂ ಕೆಲಸ ಮಾಡ್ತಾನೆ ಇದ್ದಾರೆ. ಅವರಿಗೆ ನಾವು ದೆವ್ವಗಳು ಅದಿದು ಅಂತ ಹೇಳ್ತೇವೆ. ಅದಕ್ಕೆ ನೋಡುವಾಗ ಸತ್ತವ್ರು ಯಾರು ದೆವ್ವ ಆಗಲ್ಲ, ದೆವ್ವಗಳು ಬೇರೆ, ಅವ್ರು ಯಾರಂದ್ರೆ ಬಿದ್ದು ಹೋದಂಥ ದೇವದೂತರುಗಳು ಅಂತ ಹೇಳಿ ನೋಡ್ತೇವೆ. ಹೇಗೆ ಅದರಲ್ಲಿ ಇನ್ನು ವಿವರವಾಗಿ ನೋಡುವಾಗ ಬೇರೆ ಬೇರೆ ವಿಷಯಗಳುಂಟು, ಅದೇ ಅಷ್ಟು ಮಾತ್ರ ಅರ್ಥ ಮಾಡ್ಕೊಂಡು ಸಾಕು. ಹೀಗಿರುವಾಗ ನೋಡ್ತೇವೆ ಅವರುಗಳನ್ನು ಅಲ್ಲಿ ಬಂಧಿಸಿಟ್ಟಿದ್ದಾನೆ. ಅವರಿಗೆ ಮತ್ತು ಅವರಿಗೆ ಹೋಗಿ ತಾನು ಮರಣದ ಮೇಲೆ ಜಯ ಹೊಂದಿ ಅವರಿಗೆ ನಿತ್ಯವಾದಂಥ ತೀರ್ಪಿನ ವಿಷಯವನ್ನು ಆತನವರಿಗೆ ದೃಢಪಡಿಸಿದನು. ಅದಕ್ಕೋಸ್ಕರ ಅವರಲ್ಲಿ ಹೋದನು. ಮತ್ತು ಅದರ ಜೊತೆಯಲ್ಲಿ ಅಲ್ಲಿರುವಂಥ ಹಳೆ ಒಡಂಬಡಿಕೆಯಲ್ಲಿರುವಂಥ ಅಲ್ಲಿ ಅದಕ್ಕಿಂತ ಮುಂಚೆ ಇರುವಂಥ ವಿಶ್ವಾಸಿಗಳು ಮತ್ತು ಅಷ್ಟೇ ಅಲ್ಲ, ವಿಶೇಷವಾಗಿ ಅಲ್ಲಿರುವಂಥವ್ರು ಅವರು ಮತ್ತು ಅಲ್ಲಿ ಶಿಲುಬೆಯ ಮರಣದಕ್ಕಿಂತ ಮುಂಚೆ ಇರುವಂಥ ಎಲ್ಲ ವಿಶ್ವಾಸಿಗಳನ್ನು ಆತನು ಆ ಒಂದು ಪಾತಾಳದಲ್ಲಿರುವಂಥ ಒಂದು ಭಾಗವಾಗಿರುವಂಥ ಪರದೇಶಿನಿಂದ ಅವರನ್ನು ಕರ್ಕೊಂಡು ಮೇಲಕ್ಕೆ ಬಂದನು. ಕೆಳಗೆ ಹೋದನು, ಅರೆ ಅಲ್ಲಿಂದ ಮೇಲಕ್ಕೆ ಬಂದನು. ಆತನು ಬರುವಾಗ ಸೆರಳಿದ್ದವರನ್ನು ಕೂಡ ಆತನು ಕರ್ಕೊಂಡ್ಬಂದನು. ಯಾರು ಸೆರಳಿದ್ದವರು? ನಂಬಿ ಯಾರು ಆ ಪರದೇಶದಲ್ಲಿದ್ದರೋ ಆ ಪರದೇಶಿನ ವಿವರಣೆ ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲೂ ನೋಡ್ತೇವೆ. ಅಲ್ಲಿ ಹೋದಾಗ ಸತ್ತು ಹೋದ ತಕ್ಷಣ ಅವ್ರು ನಿದ್ರಾವಸ್ಥೆಗೆ ಹೋಗ್ಲಿಲ್ಲ. ಸತ್ತು ಹೋದಂತ ಲಾಜರನು ಆತನು ಸತ್ತ ತಕ್ಷಣ ಆತನು ನೋಡ್ತಾನೆ. ಆತನು ಏನಂತಾರೆ ಅಬ್ರಹಾಮನ ಎದೆಗೆ ಹೊದಿಸಲ್ಪಟ್ಟನು. ಐಶ್ವರ್ಯಂತನು ಕೂಡ ಸತ್ತು ಹೋಗಿದ್ದನು. ಆತನು ಯಾವುದೇ ರೀತಿಯಲ್ಲಿ ಏನಂತಾರೆ ನಿದ್ರಾವಸ್ಥೆಗೆ ಹೋಗಿರಲಿಲ್ಲ. ಬದಲಾಗಿ ಆತನಿಗೆ ಯಾತನೆ ಆಗ್ತಾ ಇತ್ತು. ಬೆಂಕಿಯಲ್ಲಿ ಸುಡ್ತಾ ಇದ್ದ. ನೀರಿಗಾಗಿ ಆತನು ಒಂದು ಹನಿ ನೀರಿಗಾಗಿ ಆತನು ತವಕ ಪಡ್ತಾ ಇದ್ದ. ಬಾಯರಿದವನಾಗಿದ್ದ. ಅದಕ್ಕೆ ಆತನ ಅಪ್ಪ ಅಬ್ರಹಾಮನೇ ಲಾಜರನ್ನು ಕಳಿಸಿ ಒಂದು ತುದಿ ಬೆರಳ ನೀರಲ್ಲಿ ಅದಿ ನನ್ನ ನಾಲ್ಗೆ ಮೇಲೆ ಹಾಕಿದ. ಅಂದ್ರೆ ಸತ್ತು ಹೋದ ತಕ್ಷಣ ಪ್ರಜ್ಞಾಹೀನ ಅವಸ್ಥೆ ಇಲ್ಲ, ಪ್ರಜ್ಞೆ ಚೆನ್ನಾಗಿರುತ್ತೆ. ಶಿಕ್ಷೆ ಅನುಭವಿಸುವಂಥದ್ದು ಅಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನೇ ಕರ್ತನು ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಬರೆದಿರೋದು ನೋಡ್ತೇವೆ. ಅಂದ್ರೆ ಆ ಸಮಯಕ್ಕೂ ಕೂಡ ಕರ್ತನ ಯೇಸು ಶಿಲುಬೆ ಮಾಡೋದಕ್ಕಿಂತ ಮುಂಚೆ ಅದಿನ್ನೂ ಆ ಪಾತಾಳ ಅನ್ನುವಂಥ ಭಾಗದಲ್ಲಿಯೇ ಒಂದು ಭಾಗ ಶಿಕ್ಷೆಗೊಳಪಟ್ಟಂಥವ್ರು, ಇನ್ನೊಂದು ಭಾಗ ಅಬ್ರಹಾಮನ ಏದೆ ಅಥವಾ ಅಬ್ರಹಾಮನ ಭೂಜಮ್ ಅಂತ ಹೇಳಿ ಬರೆದಿರೋದು ನೋಡ್ತೇವೆ. ಆ ಭಾಗ ಇತ್ತು. ಆದರೆ ಯಾವಾಗ ಯೇಸು ಕ್ರಿಸ್ತನ ಅಲ್ಲಿಗೆ ಹೋಗಿ ಸಾರಿದ ಮೇಲೆ ಆತನು ನಂಬಿರುವಂಥವ್ರನ್ನು ಅವ್ರನ್ನ ಕರ್ಕೊಂಡು ಬಂದು ಇವತ್ತು ಪರಲೋಕದಲ್ಲಿ ಇದ್ದಾನೆ. ಅದಕ್ಕೆ ಅಲ್ಲಿ ಎಫೆಸದಲ್ಲಿ ಕೂಡ ನೋಡ್ತೇವೆ ಆತನು ಮೇಲಕ್ಕೆ ಏರಿ ಹೋಗಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಸಮಾಧಿಯಲ್ಲೂ ಇರಲಿಲ್ಲ. ಅಥವಾ ಇನ್ನೊಂದು ತಪ್ಪು ಸಿದ್ಧಾಂತ ಬಂದ್ರೆ ನರಕಕ್ಕೆ ಹೋದನು ಅಂತ ಹೇಳಿ ಕೂಡ ಕೆಲವರು ಹೇಳ್ತಾರೆ. ಯಾಕಂದ್ರೆ ನರಕದಲ್ಲಿ ಹೋಗಿ ಕೂಡ ಸ್ವಲ್ಪ ಶಿಕ್ಷೆ ಅನುಭವಿಸಿ ಆತನು ಬಂದನು ಅಂತ ಹೇಳ್ತಾರೆ. ಅದು ಕೂಡ ಇಲ್ಲ. ಆತನು ನರಕದೊಳಗೆ ಇರೋದಕ್ಕೋಸ್ಕರ ಹೋಗ್ಲಿಲ್ಲ, ಯಾಕಂದ್ರೆ ಕೀರ್ತನೆಗಳಲ್ಲಿ ಮತ್ತು ಇನ್ನೊಂದು ಬೇರೆ ವಾಕ್ಯ ನೋಡುವಾಗ ನನ್ನ ಕುಮಾರನ ದೇಹವನ್ನು ನಾಶನಕ್ಕೆ ಬಿಡೋದಿಲ್ಲ ಅಂತ ಹೇಳಿ ದೇವರು ಹೇಳಿರುವಂಥದ್ದು, ಅಥವಾ ಕೆಟ್ಟು ಹೋಗುವಂಥದ್ದು ಅಥವಾ ಹುಳ ಬೀಳುವಂಥ ರೀತಿಯಲ್ಲಿ ನಾನು ಬಿಡೋದಿಲ್ಲ ಅಂತ ಹೇಳಿ ದೇವರು ಹೇಳಿರುವಂಥ ವಾಗ್ದಾನ ಉಂಟು. ಹೇಗೋ ಅದಕ್ಕೆ ಹೋಗ್ಲಿಲ್ಲ, ಸಮಾಧಿಯಲ್ಲೂ ಇರಲಿಲ್ಲ. ಅದ್ರ ಬದಲಾಗಿ ಆತನು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿದ್ದವರನ್ನು ಆತನು ಅಬ್ರಹಾಮನ ಜೊತೆ ಸೇರಿ ನಂಬಿರುವಂಥ ಎಲ್ಲರನ್ನೂ ಆತನು ಪರಲೋಕಕ್ಕೆ ಆತನು ಕರ್ಕೊಂಡು ಬಂದನು. ಇವತ್ತು ಪಾತಾಳ ಅನ್ನುವಂಥದ್ದು ನರಕ ಅಥವಾ ಶಿಕ್ಷೆ ಒಳಗಾಗಿರುವಂಥದ್ದು ಇನ್ನೂ ಅಲ್ಲಿಯೇ ಉಂಟು. ಆದರೆ ನಂಬಿರುವಂಥವ್ರನ್ನು ಮಾತ್ರ ಕರ್ತನಾದ ಯೇಸು ಕ್ರಿಸ್ತನು ಆತ ಕೆಳಗೆ ಹೋದನು ಮತ್ತು ಅವರನ್ನು ಮೇಲಕ್ಕೆ ಆತನ ಕರ್ಕೊಂಬಂದನು. ಅದನ್ನೇ ಎಫೆಸ 4ರಲ್ಲಿ ನಾವು ನೋಡಿದ್ದೇವೆ. ಎಫೆಸ 4:8 ನೋಡಿದ್ದೇವೆ. ಆದರೆ ಆತನು ಉನ್ನತ ಸ್ಥಾನಕ್ಕೆ ಏರಿ ಹೋದಾಗ ಸೆರೆಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಕೊಟ್ಟನು ಎಂದು ಆತನು ಹೇಳುತ್ತಾನೆ.
ಏರಿ ಹೋದನೆಂದು ಹೇಳಿದಲ್ಲಿ ಮೊದಲು ಭೂಮಿ ಅಧೋಭಾಗಕ್ಕೆ ಇಳಿದಿದ್ದನೆಂತಲೂ ಹೇಳಿದ ಹಾಗಾಯ್ತಲ್ಲವೇ? ಇಳಿದು ಬಂದಾತನು ಮೇಲಣ ಎಲ್ಲಾ ಆಕಾಶಗಳಿಂದ ಉನ್ನತವಾಗಿ ಏರಿ ಹೋದಾತನೇ, ಆದರೆ ಆತನು ಸಮಸ್ತವನ್ನು ತುಂಬಿದವನಾದನು. ಇವತ್ತು ಆತನು ಮೇಲಕ್ಕೆ ಹೋದನು, ಉನ್ನತವಾದ ಸ್ಥಳಕ್ಕೆ ಹೋದನು. ಆದ್ದರಿಂದಲೇ ಆತನು ಒಂದು ಸ್ಥಳಕ್ಕೆ ಹೋಗಿರುವುದರಿಂದಲೇ ಫಿಲಿಪ್ಪಿ 2 ನೋಡ್ತೇವೆ, ಆತನಿಗೆ ಅಂತ ಉನ್ನತವಾದಂಥ ಹೆಸರು ಕೊಡಲ್ಪಟ್ಟಿತ್ತು. ಫಿಲಿಪ್ಪಿ 2:9 ನೋಡ್ತೇವೆ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿ ಎಲ್ಲ ಹೆಸರುಗಳಿಗಿಂತ ಉನ್ನತವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಭೂಲೋಕ ಮತ್ತು ಭೂಮಿಯ ಕೆಳಗಿರುವವುಗಳೆಲ್ಲವುಗಳು, ಕೆಳಗಿರುವಂಥವುಗಳು ಕೂಡ ಒಂದು ದಿವಸ ಏನಂತೆ ತಂದೆಯಾದ ದೇವರ ಮಹಿಮೆಗಾಗಿ ಯೇಸು ಕ್ರಿಸ್ತನನ್ನು ಕರ್ತನೆಂದು ಪ್ರತಿಯೊಂದು ನಾಲಿಗೆ ಏರಿಕೆ ಮಾಡೋದು, ಪ್ರತಿಯೊಂದು ನಾಲಿಗೆ ಏರಿಕೆ ಮಾಡುವಂಥದ್ದು ಭೂಮಿ ಕೆಳಗಿರುವಂಥವ್ರು ಕೂಡ. ಅವರಿಗೆ ಆ ಒಂದು ಸಂದೇಶ ಸಾರೋದಕ್ಕೋಸ್ಕರ ಕರ್ತನು ಹೋದನು ಮತ್ತು ನಂಬಿರುವಂಥವ್ರನ್ನು ಬಿಡಿಸ್ಕೊಂಡು ಬರೋದಕ್ಕೋಸ್ಕರ ಆತನು ಏನಂತಾರೆ ಭೂಮಿಯ ಅಧೋಭಾಗಕ್ಕೆ ಅಥವಾ ಕೆಳಗೆ ಹೋಗಿ ತನ್ನ ನಂಬಿರುವಂಥವ್ರು ಕರ್ಕೊಂಡ್ಬಂದನು ಮತ್ತು ಅಷ್ಟೆಲ್ಲ ಪರದೇಶನ್ನು ಶಿಫ್ಟ್ ಮಾಡಿದನು. ಸೊ ಕರ್ತನಾದ ಯೇಸು ಕ್ರಿಸ್ತನು ವಾರದ ಮೊದಲನೇ ದಿವಸ ಎದ್ದನು. ಅದಕ್ಕಿಂತ ಮುಂಚೆ 3 ಹಗಲು 3 ರಾತ್ರಿ ಆತನು ಸತ್ತದೊಳಗೆ ಎದ್ದನು ಅಂತ ಹೇಳಿ ನೋಡುವಾಗ ಆತನು ಈ ಕಾರ್ಯಗಳನ್ನು ಮಾಡಿದನು. ಮತ್ತು ಇದರಲ್ಲಿ ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನೋಡುವಾಗಲೂ ಇವರೆಲ್ಲರೂ ಪ್ರಜ್ಞೆಯಲ್ಲಿಯೇ ಇದ್ದಾರೆ. ತಾವು ಏನು ಮಾಡ್ತಿದ್ದಾರೆ ಅಂತ ಚೆನ್ನಾಗಿ ಗೊತ್ತುಂಟು. ಅವರಿಗೆ ಶಿಕ್ಷೆ ಹೊಂದಂಥವ್ರು ಶಿಕ್ಷೆ ಹೊಂದಿದ್ದಾರೆ, ಚೆನ್ನಾಗಿರುವಂಥವ್ರು ಚೆನ್ನಾಗೇ ಇದ್ದಾರೆ. ಇವ್ರು ಯಾರು ಏನಂತಾರೆ ನಿದ್ರಾವಸ್ಥೆಗೆ ಹೋಗುವಂಥದ್ದಿಲ್ಲ. ಇದು ತಪ್ಪಾದಂಥ ಬೋಧನೆ. ಇದು ಒಂದು ಕಾರ್ಯ. ಇದರ ನಂತರ ನೋಡುವಾಗ ಹೀಗೆ ಇಷ್ಟೆಲ್ಲ ಸಂಗತಿಗಳನ್ನು ನೋಡಿದ್ರು ಕೂಡ ಲೂಕನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬರುವಾಗ ನಾವು ಮಾಡುವಂಥ ಕಾರ್ಯಗಳು ಏನಾಗಿದೆ ಅಂದರೆ, ಇವತ್ತು ಅನೇಕ ಸಾರಿ ಕರ್ತನನ್ನು ನಾವು ಸತ್ತವರೊಳಗೆ ಹುಡುಕ್ತಾ ಇದ್ದೇವೆ. ಸತ್ತವರೊಳಗೆ ನಾವು ಹುಡುಕ್ತೇವೆ. ಇಲ್ಲಿ ಲೂಕ 24:5ನೇ ವಚನ, ಲೂಕ 24ನೇ ಅಧ್ಯಾಯ 5ನೇ ವಚನ, ಆ ಸ್ತ್ರೀಯರು ಭಯದಿಂದ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬಗ್ಗಿಸಿದಾಗ ಆ ಪುರುಷರು ಅವರಿಗೆ, ಜೀವಿಸುವಾತನನ್ನು ಸತ್ತವರೊಳಗೆ ನೀವು ಯಾಕೆ ಹುಡುಕುತ್ತೀರಿ? ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಸತ್ತವರೊಳಗೆ ಹುಡುಕ್ತಿದ್ದೇವೆ. ಹೌದು, ಪಾಪ ಅವರಿಗೆ ನಮ್ಮಷ್ಟು ದೇವರ ವಾಕ್ಯದ ತಿಳುವಳಿಕೆ ಇರಲಿಲ್ಲ. ಅದಕ್ಕೋಸ್ಕರ ಆ ಸ್ತ್ರೀಯರೇನು ಹೋದರು, ಅವ್ರ ಪರಿಮಳ ದ್ರವ್ಯಗಳು ತಗೊಂಡು ಇನ್ನೂ ದೇಹದಲ್ಲಿದೆ ಅದಕ್ಕೆ ಲೇಪಿಸೋಣ ಅಂತ ಅವ್ರು ಹೋದರು. ಆದರೆ ಅಲ್ಲಿ ಸ್ಪಷ್ಟವಾಗಿ ಹೇಳುವಂಥ ಒಂದು ಮಾತೇನೆಂದರೆ, ಅವ್ರು ಹೇಳುವಂಥ ಮಾತೇನೆಂದರೆ, ಸತ್ತರೊಳಗೆ ಜೀವಿಸುವಾತನನ್ನು ಸತ್ತರೊಳಗೆ ನೀವು ಯಾಕೆ ಹುಡುಕ್ತೀರ? ಇವತ್ತು ನಮ್ಮ ಕಾರ್ಯಗಳಾದಾಗಿದೆ. ಇವತ್ತು 40 ದಿವಸ ಉಪವಾಸ ಇದೆಲ್ಲ ಮಾಡಿದ್ರಲ್ಲ, ಇದೆಲ್ಲ ಸತ್ತವರೊಳಗೆ ಜೀವಿಸುವಾತನ ಹುಡುಕುವಂಥ ಕೆಲಸವೇ ಆಗ್ತದೆ. ಅವರೆಲ್ಲರೂ ಇದೆಲ್ಲ ಮಾಡೋದ್ರ ಮೂಲಕ ನಾವು ಏನೋ ಮಾಡ್ತಿದ್ದೇವೆ ಅನ್ಕೋತಾರೆ. ಆದರೆ ಇದನ್ನು ಮಾಡುವ ಮೂಲಕ ಕರ್ತನಾದ ಯೇಸು ಕ್ರಿಸ್ತನನ್ನು ಇನ್ನೂ ಸತ್ತವರೊಳಗೆ ಹುಡುಕ್ತಾ ಇದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನ ಸತ್ತವರಲ್ಲಿ ಹೋಗಿ ಏನೇ ಕೆಲಸ, ಏನೇ ಲೋಕದ ಕೆಲಸಗಳು ಮಾಡಿದ್ರು ಕೂಡ ಅವುಗಳು ವ್ಯರ್ಥವಾಗುತ್ತೆ. ಅದಕ್ಕೋಸ್ಕರ ಎಫೆಸ 4ರಲ್ಲಿ ನಾವು ನೋಡಿದ್ದೇವೆ. ಎಫೆಸ 4ರಲ್ಲಿ 4ನೇ ಅಧ್ಯಾಯ 17ನೇ ವಚನ, ಆದ್ದರಿಂದ ಅನ್ಯ ಜನರು ನಡೆದುಕೊಳ್ಳೋ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರೋನಾಗಿ ನಾನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ ಮತ್ತು ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕುರುಡುತ ನಿಮಿತ್ತದಲ್ಲೂ ತಮ್ಮಲ್ಲಿರುವ ಅಜ್ಞಾನ ನಿಮಿತ್ತದಲ್ಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಕಾಮಾಭಿಲಾಷೆಗೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ನೀವಾದರೂ ಕ್ರಿಸ್ತನನ್ನು ಹಾಗೆ ಕಲಿತುಕೊಳ್ಳಿ. ಇವತ್ತು ನಾವು ಕ್ರಿಸ್ತನ ನಂಬಿರುವಂಥವ್ರು ಸತ್ತರೊಳಗೆ ಹುಡುಕುವಂಥ ಕೆಲಸ ಯಾವುದರಲ್ಲೂ ಮಾಡ್ಬೋದು. ವಿಶೇಷವಾಗಿ ನಾವು ಬರುವಾಗ ನಾವು ನೋಡ್ತೇವೆ, ಈ ಗುಡ್ ಫ್ರೈಡೆ 40 ದಿವಸ ಉಪವಾಸ ಇದೆಲ್ಲ ಸತ್ತವರಲ್ಲಿ ಹುಡುಕುವಂಥದ್ದು. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ಎದ್ದು ಬಂದಿದ್ದಾನೆ ಅನ್ನುವಂಥ ಪ್ರಜ್ಞೆ ಇನ್ನೂ ಇಲ್ಲ. ಏನೋ ಸಂಡೆ ಬಂದರೆ ಏನೋ ವಿಜೃಂಭಣೆನ ಆಚರಿಸ್ತಾರೆ, ಆದರೆ ಅವರಿಗೆ ಯಾವಾಗಲೂ ದುಃಖ ಆಗ್ತದೆ. 40 ದಿವಸ ಭಾಳ ದುಃಖ. ಏನಕ್ಕೆ? ಸತ್ತವರೊಳಗೆ ಹುಡುಕ್ತಾ ಇದ್ದಾರೆ. ಅವರಿಗೆ ಸತ್ತವರೊಳಗೆ ಯೇಸು ಕ್ರಿಸ್ತನ ಹುಡುಕ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನ ಬಗ್ಗೆ ಮಾಡೋದು ಅಷ್ಟೇ ಅಲ್ಲ, ನಮ್ಮಲ್ಲೇ ಸತ್ತವರಿಗೆ ನಾವೇನು ಮಾಡ್ತಿದ್ದೇವೆ. ನಾವು ಊರಲ್ಲಿ ಕೂಡ ನಾವು ನೋಡ್ತೇವೆ. ನಮ್ಮ ಮೊನ್ನೆ ಹೋಗಿದ್ದೆ, ಅಲ್ಲಿ ಕೂಡ ಒಂದು ಸಾವಾಯಿತು. ಅಲ್ಲೇ ನೋಡುವಾಗ ನಮ್ಮ ಅನೇಕ ಜನರು ಅಲ್ಲಿ ಮಾಡುವಂಥ
ಒಂದು ಏನು ಹೇಳ್ತಾರೆ, ಕೆಲವು ಆಚರಣೆ ವಿಧಿವಿಧಾನಗಳ ಬಗ್ಗೆ ಬಹಳ ಪರಿಣಿತರಾಗಿದ್ದಾರೆ. ಹೀಗೆ ಮಾಡ್ಬೇಕು, ಅದು ಮಾಡ್ಬೇಕು, ಕಂಪಲ್ಸರಿ ಹೀಗೆ ಮಾಡ್ಬೇಕು ಹೇಳ್ತಾರೆ. ನಾನು ಹೇಳಿದೆ, ಎಲ್ಲಿ ಕಂಪಲ್ಸರಿ ಇದೆ ಹೀಗೆ ಮಾಡ್ಬೇಕಂತ ಹೇಳಿದೆ. ಏನೋ ಮಾಡಿದ್ರು ಏನೋ ಆಗುತ್ತೆ. ದೇಹಕ್ಕೆ ಏನೋ ಮಾಡಬೇಕು, ಏನೆಲ್ಲ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಆಮೇಲೆ ಇದು ಹಾಕ್ಬೇಕು, ಅದು ಹಾಕ್ಬೇಕು, ಮತ್ತೆ ಅಷ್ಟೇ ಅಲ್ಲ, ಕೈ ಕಟ್ತಾ ಇದ್ರು, ಕಾಲು ಕಟ್ಟೋದು ದಾರ ತಗೊಂಡು. ಇದು ಎಲ್ಲಿ ಕಂಪಲ್ಸರಿ, ಎಲ್ಲಿ ಹೇಳಿದೆ ಇದು ಕಟ್ಟೋದು? ಅವರಿಗೆ ಉತ್ತರ ಗೊತ್ತಿಲ್ಲ. ಆದರೆ ಹೀಗೆ ಮಾಡಬೇಕು. ಇವರಿಗೆ ಭಯ, ಕೈ ಕಾಲು ಏನಾದ್ರು ಬಿಚ್ಚಿದ್ರು ದೆವ್ವಾಗಿ ಬಂದು ಮತ್ತೆ ನಮಗೆ ಏನು ಮಾಡ್ತಾರೋ ಅಂತ ಭಯ. ಅದಕ್ಕೆ ಕೈ ಕಾಲು ಕಟ್ಟಬೇಕಂತ ಹೇಳಿ, ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು. ಏನೆಲ್ಲ ಸತ್ತ ಮೇಲೆ ಮತ್ತೆ ಅವರು ಡೈರೆಕ್ಟ್ ಬೇರೆಯವ್ರ ಮನೆಗೆ ಹೋಗ್ಬಾರ್ದು, ಅವ್ರ ಮನೆಯಲ್ಲೇ ಹೋಗಿರ್ಬೇಕು. ಮತ್ತು ಅಷ್ಟೇ ಅಲ್ಲ, 3 ದಿವಸ ಅವ್ರ ಮನೆಯಲ್ಲೇ ಮಲ್ಕೊಳ್ಬೇಕು. ಇಂಥ ಅನೇಕ ವಿಷಯಗಳು ನಮ್ಮ ಕ್ರಿಶ್ಚಿಯನ್ ಅಂತ ಹೇಳೋರ್ತವ್ರೆ, ಅನೇಕ ವಿಶ್ವಾಸಿಗಳು ಅಂತ ಹೇಳೋರಿಗೆ ಬೈಬಲ್ ಅನೇಕ ವಿಷಯಗಳು ಗೊತ್ತಿಲ್ಲ, ಇಂಥ ವಿಷಯಗಳು ಗೊತ್ತಿವೆ. ಏನೇನು ಮಾಡಬೇಕು, ಸತ್ತ ಮೇಲೆ ಏನೇನು ಮಾಡಬೇಕು ಅಂತ ಬೈಬಲಲ್ಲಿ ಏನು ಹೇಳಿದೆ ಅದು ಮಾಡಿದ್ರೆ ಸಾಕು. ಮತ್ತು ಅಷ್ಟೇ ಅಲ್ಲ, ಸತ್ತ ಮೇಲೆ ನಾವು ಏನು ಮಾಡಿದ್ರು ಯಾವ ಪ್ರಯೋಜನ. ಅದಕ್ಕೆ ಮೊದಲೇ ಭಾಗ ನೋಡಿದೆವಲ್ಲ, ಅವ್ರನ್ನ ಸುಡ್ತಾರೋ, ಪೂಜನೆ ಮಾಡ್ತಾರೋ, ಅಥವಾ ಇನ್ನೊಂದು ಮಾಡ್ತಾರೋ. ಯಾಕಂದರೆ ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಅವಕಾಶಗಳಿಲ್ಲ. ಕೆಲವರು ಇನ್ನೂ ನಾವು ನೋಡ್ತೇವೆ, ಅವ್ರ ತಂದೆ ತಾಯಿಗಳು, ಅವ್ರ ಸಂಬಂಧಿಕರು ಇನ್ನೂ ಬೇರೆ ಧರ್ಮ, ಬೇರೆ ನಂಬಿಕೆಯಲ್ಲಿ ಇರ್ತಾರೆ. ಅಂಥ ಸಮಯದಲ್ಲಿ ನಾವು ಹೋಗಿ ನಾವು ಹಿಂಗೆ ಮಾಡ್ತೇವೆ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿದ್ರೆ ಅವ್ರು ಪರಲೋಕಕ್ಕೆ ಹೋಗ್ತಾರೆ, ಹಿಂಗೆ ಹೂಣಿದ್ರೆ ಅವ್ರು ನರಕಕ್ಕೆ ಹೋಗ್ತಾರೆ ಅನ್ನೋಂಥದ್ದು ಯಾವುದೂ ಇಲ್ಲ. ಅವರವರ ವಿಷಯಗಳು ಅವರವರಿಗೆ ಬಿಟ್ಟು. ಸತ್ತ ಮೇಲೆ ಏನು ಕಾರ್ಯ ಮಾಡಿದ್ರೆ, ಯಾಕಂದರೆ ಅದೇನು ಸತ್ತರೊಳಗೆ ಸತ್ತವ್ರನ್ನ ಹುಡುಕುವಂಥದ್ದಾಗಿದೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಆರಾಧನೆ ಜೀವದಿಂದ ಆತನನ್ನು ಸತ್ತವರೊಳಗೆ ಯಾಕೆ ಹುಡುಕ್ತಿದ್ದಾರೆ? ಯೇಸು ಕ್ರಿಸ್ತನನ್ನು ಇವೆಲ್ಲ ಕಾರ್ಯ ಮಾಡಿ ಅದರಲ್ಲಿ ನಾವು ಹುಡುಕಕ್ಕೆ ಹೋಗ್ತೇವೆ. ಇಷ್ಟೆಲ್ಲ ಮಾಡಿ ಮತ್ತೇನು? ಪಾಸ್ಟರ್ ಬರಬೇಕು, ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು, ಪರಲೋಕ ಪ್ರಾರ್ಥನೆ ಅಂತ ಹೇಳುವಂಥದ್ದು ಅದೊಂದು ಹೇಳಬೇಕು, ಮತ್ತು ಇವೆಲ್ಲ ಕಥೆಗಳು ಹೇಳುವಂಥದ್ದು. ಏನಕ್ಕೆ? ಸತ್ತರೊಳಗೆ ಮತ್ತು ದೇವರಿಗೆ ಹುಡುಕುವಂಥದ್ದು. ಅಲ್ಲಿ ಮತ್ತು ಯೇಸು ಕ್ರಿಸ್ತನ ಬಂದು ಪ್ರಾರ್ಥನೆ ಮಾಡೋ ಇದು ಮಾಡಿ. ಸತ್ತರೊಳಗೆ ಅಷ್ಟೇ ಅಲ್ಲ, ಮದುವೆ ಅಂದರೂ ಕೂಡ ಇಂಥದ್ದೇ ಉಂಟು. ಮದುವೆ ಮಾಡೋದಕ್ಕೆ ಕೂಡ ಮತ್ತೆ ಅಲ್ಲಿ ಪ್ರಾರ್ಥನೆ, ಅಲ್ಲಿ ಅದು ಇದು ಅಲ್ಲ, ಅದ್ರ ಜೊತೆಯಲ್ಲಿ ಅರಿಶಿಣ ಹಚ್ಚಬೇಕು, ಇದು ಮಾಡಬೇಕು, ಅದೆಲ್ಲ ಅದು ಕಾರ್ಯಗಳು ಮಾಡಲೇಬೇಕು. ಎಲ್ಲಿ ಹೇಳಿದ್ರೆ ಅದಕ್ಕೆ ಹೇಳ್ತಾರಲ್ಲ, ಅನೇಕರು ನ್ಯೂಸ್ಗಳು ಬರೀ ನೋಡ್ತೇವೆ. ಬ್ರಾಹ್ಮಣರು ಎಂದು ತಲೆ ಬೋಳಿಸ್ಕೊಳ್ಳಲ್ಲ, ಬ್ರಾಹ್ಮಣರು ತಟ್ಟೆ ಕಾಸು ಹಾಕಲ್ಲ, ಬ್ರಾಹ್ಮಣರು ಏನಂತಾರೆ ಉಪವಾಸ ಮಾಡಲ್ಲ, ಬ್ರಾಹ್ಮಣರು ಯಾವುದೇ ರೀತಿ ತೀರ್ಥಯಾತ್ರೆಗಳು ಮಾಡಲ್ಲ. ಅವ್ರು ಬೇರೆಯವ್ರಿಗೆ ಕಲಿಸಿದ್ದಾರೆ. ಇವ್ರು ಈ ಮಾಡೋಂಥವ್ರು ಯಾರು? ಬ್ರಾಹ್ಮಣ ಕಾರ್ಯ ಯಾರು ಮಾಡಲ್ಲ. ಇವರೆಲ್ಲ ಈ ಕ್ರಿಶ್ಚಿಯನ್ ಅಂತ ಹೇಳ್ಕೊತಾರಲ್ಲ, ಬ್ರಾಹ್ಮಣರು ಮಾಡೋಂಥ ಯಾವ ಕಾರ್ಯಗಳು ಮಾಡಲ್ಲ. ಮತ್ತೆ ಇವರ ಹಿಂದೆ ಜಾತಿ ಹೋಗ್ತದಲ್ಲ, ಹೇಳಬಾರ್ದು ತಪ್ಪಾಗಿ. ಆದರೆ ಹೊಲೆಯರು, ಮಾದಿಗರು ಅಂತ ಹೇಳ್ತಾರಲ್ಲ, ಅಥವಾ ಕೀಳು ಧರ್ಮದವ್ರು, ಕೀಳು ಜಾತಿಯವರು ಅಂತ ಏನು ಹೇಳ್ತಾರೆ, ಅಂಥವ್ರು ಆಚರಣೆ ಮಾಡ್ತಾರೆ. ಸತ್ತ ತಕ್ಷಣ ಏನು ಮಾಡಬೇಕು, ಮದುವೆಗೆ ಏನು ಮಾಡಬೇಕು, ಅಥವಾ ಇನ್ನೊಂದು ಕಾರ್ಯ ಆದರೆ ಏನು ಮಾಡಬೇಕು, ಅಷ್ಟೇ ಅಲ್ಲ, ಮನೆ ಗೃಹ ಪ್ರವೇಶ ಅಂತ ಹೇಳೋದು ಉಂಟು. ಅದಕ್ಕೆ ಎಷ್ಟೆಲ್ಲ ಏನು ಮಾಡ್ತಾರೆ. ಅಲ್ಲಿ ಮತ್ತೆ ಪ್ರಾರ್ಥನೆ, ಬೈಬಲ್ ಓದೋದು ಪ್ರಾರ್ಥನೆ. ಒಬ್ಬ ಪಾಸ್ಟರ್ ಬರ್ತಾನೆ, ಮಾಡೋ ಕಾರ್ಯಗಳೆಲ್ಲ ಸತ್ತವರ ಕಾರ್ಯಗಳೇ, ಮಾಡೋವೆಲ್ಲ ಅವೇ. ಅದಕ್ಕೆ ಕರ್ತನನ್ನು ನಾವು ಇವತ್ತು 40 ದಿವಸ ಉಪವಾಸ ಇರಲಿಕ್ಕಿಲ್ಲ, ಅವರಂತೆ ಏನೆಲ್ಲ ಕಾರ್ಯ ಮಾಡಲಿಕ್ಕಿಲ್ಲ. ಆದರೂ ನಾವು ಇಂಥ ದೇವರಿಗೆ ಅಸಹ್ಯವಾಗಿರುವಂಥದ್ದು, ದೇವರಿಗೆ ಬೇಡವಂಥ ಕಾರ್ಯಗಳನ್ನು ಮಾಡಿ ಅಲ್ಲಿ ನಾವು ಕರ್ತನನ್ನು ಹುಡುಕ್ತಾ ಇದ್ದೇವೆ. ಸತ್ತೊಳಗೆ ಜೀವಸ್ವಾತನನ್ನು ಹುಡುಕಕ್ಕೆ ಹೋದರೆ ಇಲ್ಲಿ ಹೇಗೆ ಸಿಗ್ತಾರೆ? ನಾವು ಹೋಗುವಂಥದ್ದೇ ಮೊದಲನೇ ತಪ್ಪು. ಅಲ್ಲಿ ಹೋಗಿ ನಾವೆಲ್ಲ ಕಾರ್ಯ ಏನೇ ಮಾಡಿದ್ರು ಅದರಿಂದ ಪ್ರಯೋಜನ ಇಲ್ಲ. ಹಾಗೆ ಮಾಡೋದ್ರ ಮೂಲಕ ಕೆಲವರಿಗೆ ಇನ್ನೂ ಒಳ್ಳೆಯದೇ ಆಗ್ಬೋದು. ಅದು ಈ ಲೋಕದ ಸೈತಾನನ ಅಧಿಪತಿ ಆಗಿರೋರು, ಅವರನ್ನು ಆಶೀರ್ವಿಸ್ಬೋದು. ನಾವು ಅಂತೆ ಕಾರ್ಯಗಳು ಮಾಡೋದಿಲ್ಲ. ಅದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಇರುವಾಗಲೇ ಆತನು ಹೇಳಿರುವಂಥ ಮಾತು ಗೊತ್ತಲ್ಲ, ಮತ್ತಾಯ 8:22 ನೋಡ್ತೇವೆ. ಮತ್ತಾಯ 8:22, ಮತ್ತಾಯ 8ನೇ ಅಧ್ಯಾಯ 22ನೇ ವಚನ. ಇಲ್ಲಿ ಕೆಲವರು ಬಗ್ಗೆ ಹೇಳಿರೋದು ನೋಡ್ತೇವೆ. 18ನೇ ವಚನ ನೋಡ್ಕೊಂಬರೋಣ. ಮತ್ತಾಯ 8:18 ವಚನ. ಇದಾದ ಮೇಲೆ ಯೇಸು ತನ್ನ ಸುತ್ತಲಿದ್ದ ಜನರ ದೊಡ್ಡ ಸಮೂಹಗಳನ್ನು ನೋಡಿ ಆಚೆ ಕಡೆ ಹೊರಟು ಹೋಗುವಂತೆ ಅಪ್ಪಣೆ ಕೊಟ್ಟರು. ಆಗ ಒಬ್ಬ ಶಾಸ್ತ್ರಿ ಬಂದು ಆತನಿಗೆ,
ಬೋಧಕನೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂಬಾಲಿಸೋಣ ಅಂದು. ಅದಕ್ಕೆ ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದ ಪಕ್ಷಿಗಳಿಗೆ ಗೂಡುಗಳೇ, ಅದನ್ನು ಮನುಷ್ಯ ಕುಮಾರನಿಗೆ ತನ್ನ ತಲೆಯಿಡುವುದಕ್ಕೂ ಸ್ಥಳವಿಲ್ಲ ಎಂದು ಹೇಳಿದನು. ಆತನ ಶಿಷ್ಯರಲ್ಲಿ ಮತ್ತೊಬ್ಬನ ಆತನಿಗೆ, ಕರ್ತನೇ, ನಾನು ಮೊದಲು ಹೋಗಿ ನನ್ನ ತಂದೆಯನ್ನು ಹೂಣಿಟ್ಟು ಬರುವಂತೆ ನನಗೆ ಅಪ್ಪಣೆ ಕೊಡು ಎಂದು ಹೇಳಿದನು. ಆದರೆ ಯೇಸು ಅವನಿಗೆ, ನನ್ನನ್ನು ಹಿಂಬಾಲಿಸು, ಸತ್ತವರು ತಮ್ಮ ಸತ್ತವರನ್ನು ಹೂಣಿಡಲಿ ಎಂದು ಹೇಳಿದರು. ಸತ್ತವರು ತಮ್ಮ ಸತ್ತವರನ್ನು ಹೂಣಿಡಲಿ. ಇವತ್ತು ಪ್ರಾಬ್ಲಮ್ ಆಗಿದೆ ಏನಂದರೆ, ಅನೇಕರಿಗೆ ಜೀವಂತಿರುವಾಗ ಹೋಗಿ ನಾವು ನೋಡಲ್ಲ, ಜೀವಂತಿರುವಾಗ ಏನಂತಾರೆ ಒಂದು ತುತ್ತ ಆಹಾರ ಕೊಡಲ್ಲ ಅಥವಾ ಯಾವುದೇ ಸಹಾಯ ಮಾಡಲ್ಲ. ಅಂದರೆ ಸತ್ತಾಗ ಮಾತ್ರ ಬರಲೇಬೇಕು ಅಂತ ಕೆಲವರು, ಇಷ್ಟು ದಿವಸ ಬಂದಿಲ್ಲ, ಸತ್ತಾಗಾದ್ರೂ ಬರ್ಬೇಕು, ಸಮಾಧಿಗಾದ್ರೂ ಬರ್ಬೇಕಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರಂತ, ಸತ್ತವ್ರು ಸತ್ತ ಕಾರ್ಯ ಮಾಡ್ತಾರೆ, ಸತ್ತವ್ರು ಮುಗ್ದೋಯ್ತು. ಸತ್ತು ಹೋದ್ಮೇಲೆ ನಾವು ಹೋದ್ರೇನು ಹೋಗ್ಲಿಲ್ಲ ಪರವಾಗಿಲ್ಲ, ಅದರಲ್ಲಿ ಯಾವ ಲೆಕ್ಕನಿಲ್ಲ, ಅದಕ್ಕೆ ಯಾವ ಅರ್ಥನಿಲ್ಲ. ಮತ್ತೆ ಹೇಳ್ತಾರೆ, ಒಂದು ಇದು ಮುಟ್ಟಿ ಮಣ್ಣಾದ್ರೂ ಹಾಕ್ಬೇಕಂತ. ಇವ್ಯಾವುದು ಬೈಬಲ್ನಲ್ಲಿಲ್ಲ, ಮಣ್ಣು ಹಾಕೋದು ಅದಿಲ್ಲ, ಅದಕ್ಕೆ ಯಾವ ರೀತಿಯಾದಂಥ ಆಧಾರಗಳೇ ಇಲ್ಲ. ಆದರೂ ಅವುಗಳು ಮಾಡೋದು ನೋಡುವಾಗ ನೋಡ್ತೇವೆ, ಇವುಗಳು ಜೀವಿಸುವಾತನನ್ನು ಸತ್ತವರಲ್ಲಿ ಹುಡುಕೋದಕ್ಕೆ ನಾವು ಪ್ರಯತ್ನ ಮಾಡುವಾಗ ನಿಜವಾಗ್ಲೂ ನಾವು ಜೀವಿಸುವವರಾಗಿದ್ದೇವೆ ನಾವು ನೆನಪು ಮಾಡ್ಕೊಳ್ಳಿ. ಯಾಕಂದರೆ ವ್ಯರ್ಥವಾಗಿ ಮಾಡುವಂಥ ಕಾರ್ಯಗಳನ್ನು ನಮಗೆ ಯಾವ ಪ್ರಯೋಜನವಿಲ್ಲ. ಅದಕ್ಕೆ ನಾವು ಏನಂತಾರೆ, ಈ ಸಂಗತಿಗಳು ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಕೂಡ ಅದೇ ಸಂಗತಿ ಹೇಳಿತ್ತು. ಏಷಯ 61ನೇ ಅಧ್ಯಾಯದಲ್ಲಿ ಕೂಡ ಹೇಳೋದು ನೋಡ್ತೇವೆ. ಏನಂದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಸಂಗತಿಗಳ ಆತನು ನೆರವೇರಿಸಿದ್ದಾನೆ. ಇವತ್ತು ಆತನು ಎದ್ದು ಬಂದಿದ್ದಾನೆ. ಮತ್ತೆ ನಾವು ಸತ್ತವರ ಕಾರ್ಯಗಳಲ್ಲಿ ನಾವು ಮಾಡೋದು ಬೇಡ, ಅವುಗಳಲ್ಲಿ ನಾವು ಹುಡುಕುವಂತ ಬೇಡ. ಇದೇನೋ ಮಾಡಿದ್ರೆ ದೇವರಿದ್ರಲ್ಲಿ ಸಿಗ್ತಾನೇನೋ, ದೇವರಿದ್ರಲ್ಲಿ ಹುಡುಕ್ತೇವೇನೋ ಅಂತ ಕಾರ್ಯಗಳು ಮಾಡೋದ್ರಿಂದ ನಾವು ನಮ್ಮ ಕರ್ತನನ್ನೇ ನಾವು ಅಲ್ಲಗಳೆಯುವಂಥವರಾಗಿದ್ದೇವೆ. ಅಷ್ಟೇ ಅಲ್ಲ, ಆತನನ್ನು ಅವಮಾನಿಸುವಂಥವರಾಗಿ ಅದರಿಂದ ಹೊರಗೆ ಬಂದು ನಾವು ಸತ್ತು ಹೋದಂಥವರಲ್ಲಿ ನಾವು ಅವರಲ್ಲಿ ಅಲ್ಲಿಯೇ ಬಿಟ್ಟು ಅವ್ರ ಕಾರ್ಯಗಳು ಅವ್ರನ್ನ ಮಾಡೋದಕ್ಕೆ ಬಿಟ್ಟು ನಾವು ಜೀವದಿಂದರೊಂದಿಗೆ ನಾವು ಜೀವಿಸುವಂಥ ಒಂದು ಜೀವನ ನಾವು ಪ್ರಾರ್ಥನೆ ಮಾಡೋಣ.